ಸೂತ್ರ 40. ಜ್ಞಾನಿ ಮೋಹಿಪುದಂದವೇ ಪರಮ ತತ್ವ ಜ್ಞಾನಿ ಮೋಹಿಪುದಂದವೇ ತಾನೇ ನಿತ್ಯಾನಂದ ನಿಜ ರೂಪ ನೆನಪ. ನಾನೇ ಆ ಬ್ರಹ್ಮ ವಸ್ತು ಅಂತ ಅನುಭವಿಸಿರುವಂತ ಮಹಾತ್ಮರು ಇನ್ನ ಮೋಹಾದಿಗಳಲ್ಲಿ ದೇಹದಲ್ಲಿ ಇರೋದಕ್ಕೆ ಸಾಧ್ಯನಾ? ಅದು ಪ್ರಶ್ನಾರ್ಥಕ. ಜ್ಞಾನಿ ಮೋಹಿಪುದಂದವೇ, ಅವ್ನು ಮೋಹ ಮಾಡೋದಕ್ಕೆ ಸಾಧ್ಯನಾ? ಪರಮ ತತ್ವಜ್ಞಾನಿ ಆ ಬ್ರಹ್ಮ ವಸ್ತುವನ್ನು ಅನುಭವಿಸಿರುವಂತಹ ಆ ಮಹಾತ್ಮರು ತಿರ್ಗಾ ಮೋಹ ಮಾಡ್ತಾರ? ತನು ಮೂರು ಕರಣಾಳಿ ಮನಸಾದಿಗಳನ್ನು ತನಗೆ ವಿಲಕ್ಷಣಬಹುದೆಂದು ತಿಳಿದ ಜನನ ಮರಣವ ನಳಿದ ಜೀವತ್ವವನುಳಿದ. ತನು ಮೂರು ಕರಣಾಳಿ, ಮೂರು ಶರೀರಗಳು, ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು, ತನು ಮೂರು ಕರಣಾಳಿ, ಇನ್ನ ಏನ್ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಮನಸಾದಿಗಳು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಾದಿಗಳು ತನಗೆ ವಿಲಕ್ಷಣಬಹುದೆಂದು ತಿಳಿದ, ನನ್ನಿಂದ ಅದು ಪ್ರತ್ಯೇಕ ಇದೆ ಅಂತ ಅನುಭವಿಸಿರುವಂತಹ ಜನನ ಮರಣವನ್ನಳಿದ. ಇದೇ ಅತ್ಯಂತ ಶ್ರೇಷ್ಠವಾಗಿರೋದು. ಇದೇ ನಾವು ಪ್ರತಿಯೊಬ್ಬರಿಗೂ ತುಂಬಾ, ನಾವ್ ಯಾಕೆ ಬ್ರಹ್ಮಜ್ಞಾನ ಪಡಿಬೇಕು ಅಂದ್ರೆ ಈ ಹುಟ್ಟು ಸಾವಿನ ಬಂಧನ, ಈ ಹುಟ್ಟದು ಸಾಯದು, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೆ ಬಹುದುಸ್ತಾರೆ ಪಾಹಿ ಮುರಾರೆ ಭಜ ಗೋವಿಂದಂ. ಈ ಹುಟ್ಟು ಸಾವು ಅನ್ನೋ ಭವಚಕ್ರನೇ ನಮಗೆ ಇಷ್ಟೊಂದು ಸುಖ ದುಃಖಾದಿಗಳಿಗೆ ಕಾರಣ ಆಗಿರೋದು. ನಾನು ಹುಟ್ಟು ಬರುತ್ತೆ, ತಿರ್ಗಾ ಎಲ್ಲವನ್ನು ಅನುಭವಿಸ್ತೀನಿ, ಸಾವಿಗೆ ಕಾರಣ ಆಗ್ತೀನಿ. ಈ ಹುಟ್ಟು ಸಾವಿನಿಂದನೇ ಪ್ರತ್ಯೇಕ ಆಗಿರುವಂತಹ ಈ ಜೀವತ್ವವನ್ನೇ ಅವರು ಜೀವತ್ವವನ್ನು ಉಳಿದ, ಜೀವತ್ವ ಅನ್ನೋದೇ ಇಲ್ಲ. ಈ ಜೀವ ಅಂತ ಯಾರು ನಾನಿದ್ದೀನಿ ಅವನಿಗೆ ಇವೆಲ್ಲವೂ, ದೇಹ ಮನಸ್ಸು ಇಂದ್ರಿಯಗಳು ಹುಟ್ಟು ಸಾವು ಏನೇನೆಲ್ಲ ಹೇಳ್ತೀವಿ ಎಲ್ಲವೂ ಈ ಜೀವನಿಗೆ. ಈ ಜೀವತ್ವವೇ ಅವ್ರಿಗೆ ಇದ್ದೇ ಇರೋಂತ ಮಹಾತ್ಮರು ಇನ್ನ ಮೋಹಾದಿಗಳೆಲ್ಲಿ ಮಾಡ್ತಾರೆ? ಈ ಜೀವನಿಗೆ ಎಲ್ಲ ಮೋಹ ಮಮಕಾರಗಳು, ಈ ಜೀವತ್ವವೇ ಅಸ್ತಿತ್ವದಲ್ಲಿ ಇಲ್ಲ ಅವರಿಗೆ. ಇರೋದೇ ಆ ಬ್ರಹ್ಮ ವಸ್ತುವನ್ನು ಅನುಭವಿಸಿರುವಂತಹ ಆ ಮಹಾತ್ಮರಿಗೆ ಇದು ಹೇಗೆ ಮೋಹ ಹೇಗ್ ಮಾಡ್ತಾರ ಅವರು? ಅಪ್ಪವ್ರದ್ದು ನೆನ್ನೆ ಕೊನೆಗೆ ಇನ್ನೊಂದ್ ಸ್ವಲ್ಪ ಉಳಿದಿತ್ತು, ಅದ್ರಲ್ಲಿ ಗೊತ್ತಾಗತ್ತೆ ಅವರು ಹೇಗೆ ಈ ಜನನ ಮರಣಕ್ಕೆ ಒಳಗಾಗಿರ್ಲಿಲ್ಲ, ಈ ದೇಹದಿಂದ ಎಷ್ಟು ಪ್ರತ್ಯೇಕ ಆಗಿದ್ರು ಅವರು ಅಂತ. ಅದನ್ನ ಆ ದೇಹದ ವಿಷಯದಲ್ಲಿ ಒಂದೆರಡು ಆಶಯಗಳು, ಅಪ್ಪವ್ರ ಭಾಷೆ ಅವ್ರ ಇದು ಅದನ್ನ ನುಡಿದ್ರೆ ಸಾಕು ನಮ್ಗೆ. ನಮ್ಮ ನಾಲಿಗೆ ಸ್ವಚ್ಛ ಆಗತ್ತೆ, ನಮ್ಮ ಕಿವಿ ಸ್ವಚ್ಛ ಆಗತ್ತೆ, ನಮ್ಮ ಬದುಕೇ ಸ್ವಚ್ಛ. ಅವರ ಮಾತುಗಳನ್ನ ನಾವು ಮಾತಾಡಿದ್ರೆ, ಅವ್ರನ್ನ ಸ್ಮರಣೆ ಮಾಡಿದ್ರೆ ದೇಹ ಮನಸ್ಸು ಎಲ್ಲವೂ ಪವಿತ್ರ. ದೇಹದ ವಿಷಯದಲ್ಲಿ ಒಂದೆರಡು ಆಶಯಗಳು, ದೇಹವನ್ನು ಭೂಮಿಯಲ್ಲಿಡುವ ಬದಲು ಅಗ್ನಿ ಅರ್ಪಿತ ಮಾಡುವುದು. ಈ ದೇಹನ ಭೂಮಿಯೊಳಗೆ ಆ ವೀರಶೈವ ಪದ್ಧತಿಯಲ್ಲಿ ಭೂಮಿಯಲ್ಲಿ ಉಳ್ಬೇಕು, ಅದು ಬೇಡ, ಅದು ಅಗ್ನಿಗೆ ಅರ್ಪಿತವಾಗಲಿ. ಏನು ಈ ಸಂಪ್ರದಾಯವನ್ನು ಇದೆ ಅದನ್ನ ಬಿಟ್ಟು ಅವರು ನಮ್ಮ ಗುರುಗಳು ಅದನ್ನ ಬೇಡ, ಅದನ್ನ ಅಗ್ನಿಗೆ ಅರ್ಪಿತ ಮಾಡಿ, ಅದು ಅಷ್ಟು ಸುಲಭ ಅಲ್ಲ. ಅದು ಜ್ಞಾನಿಗಳಿಗೆ ಮಹಾತ್ಮರಿಗೆ ಮಾತ್ರ ಸಾಧ್ಯ. ಎಲ್ಲರಿಗೂ ದೇಹಾಭಿಮಾನ ತಪಸ್ಸು 100 ವರ್ಷ 70 ವರ್ಷ 80 ವರ್ಷ ತಪಸ್ಸು ಮಾಡಿರ್ತಾರೆ, ಯೋಗಿಗಳಿರ್ತಾರೆ, ಎಲ್ಲವನ್ನೂ ಮಾಡಿರ್ತಾರೆ, ತಪಸ್ಸು ದಾನ ಧರ್ಮ ಎಲ್ಲವನ್ನೂ ಮಾಡಿರ್ತಾರೆ. ಆದ್ರೂ ಅವರಿಗೆ ತಮ್ಮ ದೇಹಾಭಿಮಾನ ಇದ್ದೇ ಇರುತ್ತೆ. ಸ್ವಲ್ಪನಾರು ಇರೋದ್ರಿಂದಾನೇ ಮುಂದೆ ಆ ಸಮಾಧಿಗಳು ಎಲ್ಲವೂ ಆಗೋದು. ಯಾರಿಗೆ ದೇಹಾಭಿಮಾನ ಇಲ್ಲವೋ ಅವರಿಂದ ಇಂಥ ಮಾತುಗಳು, ಅವರುಗಳಿಗೆ ಮಾತ್ರ ಈ ರೀತಿ ಆಗೋದು. ಇವರು ತಪೋವನ್ ಮಹಾರಾಜರು ಹೇಳ್ತಾರೆ, ಅವರ ಈಶ್ವರ ದರ್ಶನ ಹಿಮಾಲಯ ವರ್ಣನೆ 2 ಗ್ರಂಥಗಳ ಅತ್ಯದ್ಭುತ. ಅವರು ಪರಮ ವಿರಾಗಿಗಳು. ಅವರು 1 ರೂಪಾಯಿ ಅವರ ಜೀವಮಾನದಲ್ಲಿ ಮುಟ್ಲಿಲ್ಲ, ಕೆಳಗಡೆ ಹಿಮಾಲಯದಿಂದ ಕೆಳಗಡೆ ಬರ್ಲೇ ಇಲ್ಲ. ಅವರು ಯಾರನ್ನು ತಮ್ಮ ಶಿಷ್ಯ ಅಂತ ಅವರು ಸ್ವೀಕಾರ ಮಾಡ್ಲಿಲ್ಲ. ಮುಂದೆ ಚಿನ್ಮಯಾನಂದರು ನಮ್ಮ ಗುರುಗಳಂತ ಅವ್ರ ಹತ್ರ ಸ್ವಲ್ಪ ದಿನ ಇರ್ತಾರೆ ಅಷ್ಟೇನೆ. ಚಿನ್ಮಯಾನಂದರಿಗೂ ಅವ್ರು ಸ್ವಲ್ಪ ಉಪದೇಶ, ಪುನಃ ಅವರು ಹಿಮಾಲಯದ ಮೇಲೆ ಯಾವಾಗ್ಲೂ ಇರ್ತಾರೆ. ಅವರು ಈ ಕುಂಭಮೇಳಕ್ಕೆ ಬರ್ತಾರೆ ತಪೋವನ್ ಮಹಾರಾಜರು. ಈ 14 ವರ್ಷಕ್ಕೆ 12 ವರ್ಷಕ್ಕೆಲ್ಲ ನಡೆಯುತ್ತಲ್ಲ ಕುಂಭಮೇಳಕ್ಕೆ ಅವರು ಬರ್ತಾರೆ. ಅಲ್ಲಿ ಎಲ್ಲಾರು ಯಾರು ಮಹಾತ್ಮರು ಸಿಗ್ಬೋದು ಅಂತೆಲ್ಲ. ಅವ್ರು ಬರೀ ಹಿಮಾಲಯದಲ್ಲೇ ಅವರ ಪ್ರವಾಸ ಎಲ್ಲವೂ ಹಿಮಾಲಯದಲ್ಲೇ. ಅದು ಮೇಲೆ ಅತ್ಯಂತ ಮೇಲೆ 1 ರೂಪಾಯಿ ಇಡ್ಕೊಳ್ಳದೆ 1 ಬಟ್ಟೆಯನ್ನು ಅವರು ಏನು ಧರಿಸ್ದೆ, ಯಾರ್ದು ಏನು ಇಲ್ದೆ ಅವರು ಅವರ ದೈವ ಬೇಕಂದ್ರೆ ಉಳಿಸುತ್ತೆ ದೇಹನ, ಇಲ್ಲ ಅಂದ್ರೆ ಇಲ್ಲ ಅಂತ. ಅಷ್ಟು ದೈವದಲ್ಲಿ ಅವರು ಯಾರು ಬ್ರಹ್ಮವಸ್ತುವನ್ನ ಅನುಭವಿಸಿರ್ತಾರೆ ಅವ್ರಿಗೆ ಯಾಕೆ ಹೊರಗಿನ ಇದೆಲ್ಲವೂ? ನಮಗೆ ಅದು ಅತಿಯಾಗಿ ದೊಡ್ಡದು ಕಾಣತ್ತೆ. ಯಾವ್ದು ಇದಕ್ಕೆಲ್ಲವೂ ಕಾರಣವೋ, ಬದುಕಿಗೆ ಕಾರಣ ಜಗತ್ತಿಗೆ ಕಾರಣ ಆ ಬ್ರಹ್ಮ ವಸ್ತುವನ್ನ ಅನುಭವಿಸಿರೋರಿಗೆ ಇದೇನೋ ಲೆಕ್ಕಕ್ಕಿಲ್ಲ.
ನನಗೆ ಇದೆಲ್ಲ ತುಂಬಾ ಮಹತ್ವ, ನನಗೆ ಇದೆಲ್ಲ ತುಂಬಾ ದೊಡ್ಡದು. ಅವ್ರಿಗೆ ಅದ್ಯಾವ್ದು ದೇವರೇ ಆಗಿರೋರಿಗೆ ಇನ್ನೇನು ಬೇಕು ಅವ್ರಿಗೆ. ಅವರು ಆ ರೀತಿ ತಪೋವನ್ ಮಹಾರಾಜರು, ಅವ್ರುನು ಒಂದು ರೂಪಾಯಿ ಮುಟ್ಟಿಲ್ಲ ಅವ್ರುನುವೆ. ಮತ್ತ ಅವ್ರು ಕೌಪಿನದಲ್ಲೇ ಇದ್ರು ಅವ್ರು ಕೊನೆಯವರೆಗೂ. ಬರೀ ಒಂದು ಕೋಲು ಕೌಪಿನ ಅಷ್ಟೇ ಅವರು ಇದ್ದಿದ್ದು. ಅವರು ಕುಂಭಮೇಳಕ್ ಬರ್ತಾರೆ. ಕುಂಭಮೇಳಕ್ಕೆ ಬಂದಾಗ ಅಲ್ಲಿ ಎಲ್ಲಾ ರೀತಿಯ ಸಾಧಕರು, ನಾವು ಈಗ ಈ ಸಲ ನೋಡಿದ್ವಲ್ಲ, ಎಲ್ಲ ಮೊಬೈಲ್ ಅಲ್ಲೇ ನೋಡಿದ್ವಲ್ಲ, ಎಂತೆಂತ ಸಾಧಕರು ಇರ್ತಾರಲ್ಲಿ. ಅಘೋರಿಗಳಾಗಲಿ, ನಾಗಸಾಧುಗಳಾಗಲಿ, ತ್ಯಾಗಿಗಳು, ಎಲ್ಲಾ ರೀತಿಯವರು, ಕಠಿಣ ತಪಸ್ಸು ಮಾಡೋಂಥವ್ರು, ಜಪ ಮಾಡೋರು, ಯೋಗ ಮಾಡೋರು, ಹಿಮಾಲಯದಲ್ಲಿ ಹಿಮದ ಮಧ್ಯದಲ್ಲಿ ಎಷ್ಟೋ ವರ್ಷ ಹಿಮದ ಮಧ್ಯದಲ್ಲೇನೆ ತಪಸ್ ಮಾಡಿದ್ದಾರೆ. ಆ ತರದನ್ನೆಲ್ಲ ತೋರಿಸ್ತಿದ್ರಲ್ಲ ಯೂಟ್ಯೂಬ್, ನಾವು ನೋಡ್ತಿದ್ವಲ್ಲ. ಅವರಿಗೆ ಪ್ರಜ್ಞೆನೇ ಇರೋದಿಲ್ಲ, ದೇಹದ ಪ್ರಜ್ಞೆ ಇರೋದಿಲ್ಲ. ಅಷ್ಟು ಅವರು ಕಠಿಣವಾಗಿ ಅಲ್ಲಿ ಹಿಮದ ಮಧ್ಯದಲ್ಲೇ ಅವ್ರ ಮೈ ತುಂಬಾ ಹಿಮ ಎಲ್ಲ ಮುಚ್ಚಿರುತ್ತೆ. ಆದ್ರೂ ಅವ್ರ ಅಂತ ಧ್ಯಾನ ಮಾಡ್ತಾರೆ. ಆ ರೀತಿ ಹಠಯೋಗಿಗಳು, ಮುಳ್ಳಿನ ಮೇಲೆ ನಿಂತಿರೋರು, ಕೈ ಮೇಲೆ ನಿಂತಿರೋರು, ಎಷ್ಟು 80 ವರ್ಷ 90 ವರ್ಷ ಆ ಸಾಧನೆಗಳಲ್ಲಿ ಮನಸ್ಸು ಬಹಳ ಸಶಕ್ತ ಆಗಿರತ್ತೆ. ಅಂತ ಸಾಧನೆ ಮಾಡಿರೋರ್ನ ಅದನ್ನೆಲ್ಲಾರು ನೋಡ್ಕೊಂಡ್ ಬರ್ತಾರೆ ಅವರು ತಪೋವನ್ ಮಹಾರಾಜರು. ಪ್ರತಿಯೊಬ್ರುನು ನೋಡ್ತಾರೆ, ಎಲ್ಲಾರು ಜ್ಞಾನಿಗಳಿದಾರ, ಮಹಾತ್ಮರಿದಾರ ಅಂತ. ಅವ್ರ ಅಂತಾರೆ ಅದಷ್ಟೂ ಜನದಲ್ಲೂ ಒಬ್ರು ಜ್ಞಾನಿಗಳು ಸಿಗ್ಲಿಲ್ಲ ಅಂತ. ಅಂದ್ರೆ ಜ್ಞಾನ ಅಂದ್ರೆ ಎಷ್ಟು ಶ್ರೇಷ್ಠ. ಅದು ಯಾಕೆ ಕಷ್ಟ ಆಗತ್ತೆ ಅಂದ್ರೆ ಈ ನಾನ್ ಅನ್ನೋದು ಇದೆಯಲ್ಲ, ಈ ದೇಹ ಭಾವ ಇದೆಯಲ್ಲ, ಅತೀ ಸೂಕ್ಷ್ಮವಾಗಿರತ್ತೆ. ಏನ್ ಮಾಡಿದ್ರು ಅದು ನಾನನ್ನು ಹೋಗೋದಿಕ್ ಬಿಡೋದಿಲ್ಲ. ಆ ನಾನ್ ಅನ್ನೋದು ಸೂಕ್ಷ್ಮವಾಗಿ ಬಹಳ ಅಹಂಕಾರ. ಅದು ಗುರುವಿನ ಕರುಣೆಯಿಂದ ನನಗೂ ಅದನ್ನ ಕಳ್ಕೋಬೇಕನ್ನೋದಿದ್ರೆ ಮಾತ್ರ ಹೋಗುತ್ತೆ. ಕೊನೆವರೆಗೂ ಆ ನಾನು ಬಹಳ ಸೂಕ್ಷ್ಮವಾಗಿ ಇರತ್ತೆ. ಹಾಗಾಗಿ ಒಬ್ರು ಬ್ರಹ್ಮಜ್ಞಾನಿಗಳು ಸಿಗ್ಲಿಲ್ಲ ಅಂತಾರೆ ಆ ತಪೋವನ್ ಮಹಾರಾಜರು. ಅಷ್ಟು ಆ ಬ್ರಹ್ಮಜ್ಞಾನ ಅಂದ್ರೆ ಅಷ್ಟು ಶ್ರೇಷ್ಠ ಅಂತದ್ದು. ಅದು ನಮ್ಮ ಅಪ್ಪವ್ರಿದ್ರು ಅಂತವ್ರ ದರ್ಶನ ಮಾಡಿದೀವಿ. ನಾವು ಆ ಬ್ರಹ್ಮಜ್ಞಾನವನ್ನೇ ಪಡಿಬೇಕು. ಇನ್ನು ಉಳಿದೆಲ್ಲವೂ ತಪಸ್ಸುಗಳಾಗ್ಲಿ ಇವೆಲ್ಲವೂ ಆಗ್ಲಿ ಮನಸ್ಸನ್ನ ಶಾಂತ ಮಾಡತ್ತೆ, ಬದುಕನ್ನ ಇದ್ ಮಾಡತ್ತೆ. ಆದ್ರೆ ಆತ್ಮಜ್ಞಾನ ಆಗೋದಿಲ್ಲ. ಆತ್ಮಜ್ಞಾನ ಆಗ್ಬೇಕಂದ್ರೆ ಈ ರೀತಿ ಬ್ರಹ್ಮಜ್ಞಾನವನ್ನೇ ಪಡಿಬೇಕು. ದೇಹದ ಇವೆಲ್ಲವನ್ನು ಜೀವತ್ವ ನೆರೆ ನೀಗ್ಬೇಕು. ಬೇರೆ ಇನ್ನೆಲ್ಲ ಯೋಗ, ಕರ್ಮ, ಭಕ್ತಿ ಎಲ್ಲದರಲ್ಲೂ ಆ ನಾನ್ ಇರುತ್ತೆ. ಆ ಜೀವತ್ವ ತುಂಬಾ ಸೂಕ್ಷ್ಮವಾಗಿ, ಅದು ಪವಿತ್ರವಾಗಿರ್ಲಿ, ಅದು ತುಂಬಾ ಏನ ಮನಸ್ಸಿಗೆ ಅಮನಸ್ಕ ಸ್ಥಿತಿಯಲ್ಲಿ ಏನಾದ್ರೂ ಹೇಳಿ ಒಟ್ಟು ಅದು ಇದ್ದೇ ಇರತ್ತೆ. ಅದಿದ್ದೇ ಅಂದ್ರೆ ಮುಂದಿನ ಜನ್ಮಕ್ಕೆ ಅದು ಯಾವಾಗ್ಲೂ ದ್ವೈತ ಇರುತ್ತೋ ಆಗ ಅದು ಜನ್ಮಕ್ಕೆ ಕಾರಣ ಆಗತ್ತೆ. ಜೀವತ್ವವನ್ನ ನೆರೆ ನೀಗಿ ಆ ಜೀವತ್ವವನ್ನ ಇಲ್ದೇ ಹಾಗೆ ಮಾಡ್ಬೇಕು. ಅದಕ್ಕೆ ಗುರುವಿನ ಕರುಣೆ ಬೇಕು. ಗುರುವಿನ ಕೃಪೆ ಇದ್ರೆ ಮಾತ್ರ ನಾ ಜೀವತ್ವವನ್ನ ನೆರೆ ನೀಗೋದು. ಇಲ್ಲ ಅಂದ್ರೆ ಅಹಂಕಾರ ಯಾವ್ದಾರು ರೂಪದಲ್ಲಿ ಬರುತ್ತೆ. ಅದು ಕರುಣೆಯ ರೂಪದಲ್ಲಿ ಬರುತ್ತೆ, ಯಾವ ರೀತಿ ಬರುತ್ತೆ ಗೊತ್ತಿಲ್ಲ. ಅದಕ್ಕೆ ಗುರುವಿನಲ್ಲೇ ಯಾವಾಗ್ಲೂ ಶರಣಾಗಿ ಬೇಡ್ಕೋಬೇಕು ಅನ್ನೋದು. ಯಾಕೆ ಗುರು ಅತ್ಯಂತ ಶ್ರೇಷ್ಠ ಅಂದ್ರೆ ಆ ಜೀವತ್ವ ನೆರೆ ನೀಗ್ಬೇಕು, ಈ ದೇಹ ಭಾವ ಹೋಗ್ಬೇಕು. ಆ ದೇಹ ಭಾವ ಹೋಗಿದ್ದರ ಲಕ್ಷಣ ಈಗ ಅದು ಅಪ್ಪವ್ರು ಹೇಳ್ತಿದಾರಲ್ಲ, ದೇಹವನ್ನು ಭೂಮಿಯಲ್ಲಿಡುವ ಬದಲು ಅಗ್ನಿ ಅರ್ಪಿತ ಮಾಡುವುದು. ನಮಗೆ ನಾವಿಲ್ಲ ಅಂದ್ರುನು ನಮ್ಮ ದೇಹವನ್ನ ಎಲ್ಲಾರು ಅದನ್ನ ಪೂಜೆತೆ ಮಾಡ್ಲಿ ಅಂತ ಇರುತ್ತೆ. ನಮ್ಮ ಫೋಟೋವನ್ನ ಇಟ್ಬಿಟ್ಟು ಅದಕ್ಕೆ ನಾವು ಹೋಗ್ತಿವಿ. ನಾವ್ ಇನ್ಶೂರೆನ್ಸ್ ಎಲ್ಲಾ ಮಾಡೋದು ನಾವ್ ಇಲ್ದೇ ಇದ್ರು ಅವ್ರೆಲ್ಲಾರು ಚೆನ್ನಾಗಿರ್ಲಿ ಅಂತ. ನಾನೇ ಇರಲ್ಲ, ಇನ್ ಅವ್ರೆಲ್ಲಾರ ಬಗ್ಗೆನು ಮಾಡ್ತೀನಲ್ಲ. ನಾನು ಹೋದ್ರುನು ನಾನು ಅವ್ರ ಬಗ್ಗೆ, ಇದೆಲ್ಲ ದೇಹದ ಭಾವ. ನಾನ್ ಇಲ್ದೇ ಇದ್ರು ಅವ್ರೆಲ್ಲಾ ಮಾಡ್ಲಿ. ಮತ್ತೆ ಪುಣ್ಯ ಇದು ತಿಥಿ ಕಾರ್ಯಗಳೆಲ್ಲ ಮಾಡ್ಸೋದು. ಅದಕ್ಕೆ ಅಂತಾನೆ ಕೆಲವ್ರೆಲ್ಲರೂ ದುಡ್ಡಿಡ್ತಾರೆ. ನಾನು ಸತ್ತಾಗ ನಾನು ಅನಾಥ ಆಗ್ಬಾರ್ದು, ಬೀದೆ ಹೆಣ ಆಗ್ಬಾರ್ದು, ಅದು ತುಂಬಾ ಅವಮಾನ. ಅದು ನಾನು ಎಲ್ಲಾರು ನನಗೆ ಗೌರವದಿಂದ ನನಗೆ ಸಮಾಧಿ ಮಾಡ್ಬೇಕು, ನನಗೆಲ್ಲವೂ ಮಾಡ್ಬೇಕು ಅಂತ ಸಾಮಾನ್ಯರು ಜನರು, ದೊಡ್ಡವರು ಎಲ್ಲಾರು ಮಾಡ್ತಾರೆ. ನಾನ್ ಇಲ್ದೇ ಇದ್ದಾಗ ನನ್ನ ಶಿಷ್ಯರು ಈ ಪರಂಪರೆನ ನಡೆಸ್ಕೊಂಡು ಹೋಗ್ಲಿ. ನಾನ್ ಮನೆಯವರು ನಾವ್ ಹೇಗ್ ಮಾಡ್ತೀವೋ ಹಾಗೆ ದೊಡ್ಡ ಗುರುಗಳಲ್ಲೂ ಅಲ್ಲೂ ಪರಂಪರೆಗಳಲ್ಲೂ ಇರುತ್ತೆ. ಹಾಗಾಗಿ ನನಗ ಅದೆಲ್ಲವೂ ದೇಹ ಭಾವದ್ದು, ಅದೆಲ್ಲವೂ ಆ ಅಹಂಕಾರದ್ದು ಅಂತ ನಮಗ್ ಗೊತ್ತಾಗೋದಿಲ್ಲ. ಅದು ಗುರುವಿನ ಅನುಗ್ರಹದಿಂದ ಗೊತ್ತಾಗೋದದು. ನಾವ್ ಇಲ್ದೇ ಇದ್ರು ನಮ್ ಮನೆ ಪ್ರತಿ ವರ್ಷ ಅವನ್ನೆಲ್ಲ ಕಾರ್ಯ ಮಾಡ್ಲಿ, ಆ ಪಿಂಡ ಪ್ರದಾನ ಅವೆಲ್ಲ ಮಾಡ್ತಾರಲ್ಲ, ಅದೆಲ್ಲವೂ ಏನು ಅದಕ್ಕೆಲ್ಲ ದುಡ್ಡಿಟ್ಬಿಟ್ಟು ಹೋಗ್ತಾರೆ. ನಾನು ಇಲ್ದೇ ಇದ್ರು ಇವೆಲ್ಲಾ ಕಾರ್ಯಗಳನ್ನ ಮಾಡ್ಲಿ, ನಾನ್ ಬೀದಿ ಹೆಣ ಆಗ್ಬಾರ್ದು, ನನಗೆ ಬಹಳ ಪೂಜ್ಯತೆಯಿಂದ ಮಾಡ್ಲಿ. ಇದೆಲ್ಲವೂ ದೇಹ ಭಾವ, ಎಲ್ಲವೂ ಜೀವತ್ವದ ಭಾವ. ಆ ಜೀವತ್ವನೇ ಯಾರಿಗಿರೋದಿಲ್ವೋ, ಅದರ ಅಸ್ತಿತ್ವವೇ ಇಲ್ಲವೋ, ಆ ಬ್ರಹ್ಮ ವಸ್ತುವನ್ನ ಅನುಭವಿಸಿರ್ತಾರಲ್ಲ ಆ ಮಹಾತ್ಮರು ಮಾತ್ರ ಈ ರೀತಿ ಅನ್ಸೋದು. ಆ ರೀತಿ ಮಹಾತ್ಮರು ನಮ್ಮ ಅಪ್ಪವ್ರಿದ್ರು. ಅವ್ರು ಅದನ್ನ ಹೇಳ್ತಿದಾರೆ. ಅದನ್ನ ಅಲ್ಲಮ ಪ್ರಭುಗಳು ಹಾಗೆ ಇದ್ರು ಅಂತ. ಯಾರು ಬಯಲಾಗಿದಾರೋ, ಅರಿವಿನ ಬಯಲನ್ನ ಅನುಭವಿಸಿದಾರೋ, ಇದೆಲ್ಲದಕ್ಕೆ ಏನ್ ಅಸ್ತಿತ್ವವೇ ಇಲ್ಲವೋ, ಎಲ್ಲದಕ್ಕೂ ಕಾರಣವಾದ ಆ ಬ್ರಹ್ಮ ವಸ್ತುವನ್ನ ಅನುಭವಿಸಿರೋರಿಗೆ ದೇಹದ ಬಗ್ಗೆ ಹೇಗೆ ವ್ಯಾಮೋಹ ಇರುತ್ತೆ?
ಅವರು ಅದನ್ನ ಹೇಳ್ತಿದ್ದಾರೆ, ದೇಹವನ್ನು ಭೂಮಿಯಲ್ಲಿಡುವ ಬದಲು ಅಗ್ನಿ ಅರ್ಪಿತ ಮಾಡುವುದು, ಶ್ರಾದ್ದಿಕ ವಿಧಿವಿಧಾನ ಕರ್ಮಗಳು ಅನಗತ್ಯ. ನಮ್ಮ ದೇಹವನ್ನ ಬಿಟ್ಟಾದ್ಮೇಲೆ ಏನು ವಿಧಿ ಕರ್ಮಗಳೆಲ್ಲ ಪರಂಪರೆಯಿಂದ ಬಂದಿರುತ್ತೋ ಅದ್ಯಾವುದೂ ಅವಶ್ಯಕತೆ ಇಲ್ಲ. ಯಾಕಂದ್ರೆ ದೇಹ ಅನ್ನೋದೇ ಮಿಥ್ಯೆ ಇದೆ, ಅದೇನೂ ಅದ್ರಲ್ಲಿ ಅಸ್ತಿತ್ವವೇ ಇಲ್ಲ. ಅದು ಬರೀ ಹಾಗೆ ಕಾಣಿಸಿರೋದು ಅಂತ ಬರೀ ನಮ್ಮ ತಿಳುವಳಿಕೆ ಗೊತ್ತಿರೋರಿಗೆ ನಮಗನ್ಸುತ್ತೆ. ಇನ್ನ ಅದನ್ನ ಅನುಭವದಲ್ಲಿರೋರಿಗೆ ಆ ದೇಹದ ಬಗ್ಗೆ, ಅದಕ್ಕೆ ಅದ್ಯಾವ ವಿಧಿ ಕರ್ಮಗಳು ಬೇಡ. ಮುಂದೆ ಹೇಳ್ತಾರೆ, ಚಿತಾಭಸ್ಮವನ್ನು ನದಿ ಅಥವಾ ಸಾಗರದಲ್ಲಿ ವಿಸರ್ಜಿಸುವುದು. ಯಾವ್ದಾದ್ರು ನದಿಯಲ್ಲಿ ಮತ್ತೆ ಇಲ್ಲ ಸಾಗರದಲ್ಲಿ ಅದನ್ನ ಬಿಟ್ಬಿಡೋದು. ಯಾವುದೇ ಬಗೆಯ ಸ್ಮಾರಕ ನಿರ್ಮಿಸಲಾಗದು. ಇದನ್ನ ಅಪ್ಪವ್ರದು ಈ ರೀತಿ ಬರ್ದಿದ್ರು ಸಹ ಕೊನೆಯಲ್ಲಿ ಅಲ್ಲೆಲ್ಲಾ ತುಂಬಾ ಡಿಸ್ಕಷನ್ ನಡೀತು. ದೊಡ್ಡ ದೊಡ್ಡ ಗುರುಗಳು, ನಮ್ ಸುತ್ತೂರ್ ಜಗದ್ಗುರುಗಳು, ಕಾಡಸಿದ್ದೇಶ್ವರ ಗುರುಗಳು, ನೀವು ಗುರುಗಳು ಹೇಳಿದಾರೆ ಸರಿ, ಆದ್ರೆ ಮುಂದಿನ ಶಿಷ್ಯರಿಗೆ ಬೇಕಲ್ಲ, ಅವ್ರಿಗೆ ಒಬ್ರು ಗುರುಗಳಿದ್ರು, ಈ ತರ ಮಹಾತ್ಮರಿದ್ರು ಅಂತ ಬೇಕು, ಅವ್ರಿಗೆಲ್ಲರಿಗೂ ಬಂದಿರೋ ಸಾಧಕರಿಗೆಲ್ಲ ಬೇಕಾಗತ್ತೆ, ಅದಕ್ಕೆ ಅವ್ರದ್ದು ಇರ್ಲಿ ಇಲ್ಲಿ, ಮತ್ತ ಅವ್ರ ಚಿತಾಭಸ್ಮವನ್ನ ಏನಾದ್ರು ಮಾಡೋಣ ಅಂತ ಎಲ್ಲ ತುಂಬಾ ಚರ್ಚೆ ಎಲ್ಲ ನಡೀತು. ಆದ್ರೆ ಕೆಲವು ಗುರುಗಳು, ಅಮೃತಾನಂದ್ ಗುರುಗಳು, ಹರ್ಷಾನಂದ್ ಗುರುಗಳೆಲ್ಲ ಹಠ ಮಾಡಿದ್ರು. ಇಲ್ಲ, ನಮ್ಮ ಅಪ್ಪವ್ರು ಮೊದ್ಲೇ ಇದ್ದಾಗ್ಲೇ ಹೇಳಿದ್ರು, ಇನ್ನೇನ್ ದೇಹ ಬಿಡಕ್ಕಿಂತ ಮೊದ್ಲು ತಿರ್ಗಾ ಎಲ್ಲ 10 ಸಲ ಅಪ್ಪವ್ರು ಎಲ್ಲಾರನ್ನೂ ಕರ್ಸಿ ಚರ್ಚೆ ಮಾಡಿದ್ರು. ವಿಜಾಪುರದ ಆಶ್ರಮದ ಅಧ್ಯಕ್ಷರನ್ನು ಕೂರ್ಸಿ ಎಲ್ಲರೂ ಈ ರೀತಿ ನಿಮ್ಗ ಅಂತಾರೆ, ಅವಾಗ ನೀವೇನ್ ಮಾಡ್ತೀರಾ, ನೀವು ಈ ರೀತಿ ಎಲ್ಲ ಬರ್ದಿದ್ರುನುವೆ ಎಲ್ಲಾ ಜನ ಸೇರಿ ಇಲ್ಲ ಮಾಡ್ಬೇಕು, ಒಂದು ಮೂರ್ತಿ ನಿರ್ಮಾಣ ಮಾಡ್ಬೇಕು, ಇದೆಲ್ಲಾ ಮಾಡ್ಬೇಕು ಅಂತೀರಾ, ಅವಾಗ ನೀವೇನ್ ಮಾಡ್ತೀರಾ, ಅವ್ರದೇ ಜನ ಜಾಸ್ತಿ ಆದಾಗ ಏನ್ ಮಾಡ್ತೀರಾ ಅಂತ. ಆಗ ಅಮೃತಾನಂದ್ ಗುರುಗಳು, ಹರ್ಷಾನಂದ್ ಗುರುಗಳು ಅವರೆಲ್ಲ ಇಲ್ಲ, ನೀವೇನ್ ಹೇಳಿದಿರಾ ಅದೇ ರೀತಿನೇ ಮಾಡ್ತೀವಿ ಅಂತ. ಅವ್ರು ಕೆಲವ್ರೆಲ್ಲ ಅಂದ್ರು, ಈಗ ಜನನೇ ಜಾಸ್ತಿ ಆ ರೀತಿ ಎಲ್ಲಾರು ಭಕ್ತರು ಆ ರೀತಿ ತುಂಬಾ ಬೇಡಿಕೆ ಇಟ್ರೆ ಏನ್ ಮಾಡಕ್ಕಾಗತ್ತೆ, ಆ ರೀತಿನೇ ಮಾಡ್ಬೇಕು ಅಂತ. ಅವಾಗ ಅಪ್ಪವ್ರು ಅಂದ್ರು, ನಿಮ್ಗೆ ಗುರುವಿನ ಮಾತಿನ ಮೇಲೆ, ನನ್ ಮಾತಿನ ಮೇಲೆ ನಿಮ್ಗೆ ವಿಶ್ವ ನಡೆಸ್ಬೇಕು ಅಂತ ಇದೆಯೋ, ಅವ್ರದ್ದು ಭಕ್ತರದ ಬೇಡಿಕೆ ನಿಮ್ಗೆ ಜಾಸ್ತಿ ಮಹತ್ವನೋ ಅಂತ ಅಪ್ಪವ್ರು. ಅದಕ್ಕೆ ನಾನ್ ಏನ್ ಹೇಳಿದಿನೋ ಆ ರೀತಿನೇ ನಡಿಬೇಕು ಅಂತ ಅಪ್ಪವ್ರು. ಎಲ್ಲಿ ಇವ್ರು ನಡೆಸೋದಿಲ್ವೋ ಅಂತ ಅಪ್ಪವ್ರಿಗೆ ಬಹಳ ಅದು, ಅವ್ರು ಯಾವ ರೀತಿ ಆಶಯ ಮಾಡಿದಾರೋ ಆ ರೀತಿನೇ ನಡೆಸಿ ಅಂತ. ಕೊನೆಯಲ್ಲೂ ತುಂಬಾ ಆ ರೀತಿ ಎಲ್ಲ ಆಯ್ತು. ತುಂಬಾ ಜನ ದೊಡ್ಡ ದೊಡ್ಡ ಗುರುಗಳೆಲ್ಲ, ಎಂತೆಂತ ಗುರುಗಳು, ಅವ್ರ ಮುಂದೆ ಯಾರಿಗೂ ಮಾತಾಡೋದಕ್ಕಾಗೋದಿಲ್ಲ ಅಂತ ನಿಯಮಗಳನ್ನೆಲ್ಲ ಹೇಳ್ತಾರಲ್ಲಿ. ಆ ಸಂದರ್ಭದಲ್ಲಿ ಚಿಕ್ಕವ್ರು ಏನೂ ಮಾತಾಡೋದಕ್ಕಾಗೋದಿಲ್ಲ. ಅಪ್ಪವ್ರು ಬರ್ದಿದ್ರು ಸಹ, ಅಪ್ಪವ್ರು ಬರ್ದಿದ್ದಾರೆ ಅದು ಅವ್ರಿಗ್ ಸರಿ, ಅವ್ರು ದೊಡ್ಡ ಮಹಾತ್ಮರು, ಅವ್ರಿಗೆ ಏನೂ ಬೇಕಾಗಿಲ್ಲ. ಮಾಮೂಲಿ ಸಾಮಾನ್ಯ ಜನರಿಗೆ ಬೇಕಲ್ಲ, ಅವ್ರು ಯಾರು ಬಂದಾಗ ಆಶ್ರಮದಲ್ಲಿ ನಮಸ್ಕಾರ ಮಾಡಕ್ ಒಂದ್ ಮೂರ್ತಿ ಬೇಕಲ್ಲ, ಅವ್ರದ್ದು ಏನಾದ್ರು ಒಬ್ರು ಗುರುಗಳಿದ್ರು ಅಂತ 10 ವರ್ಷ 20 ವರ್ಷ ಆದ್ಮೇಲೆ ಯಾರಿಗೂ ಅವ್ರದ್ದು ನೆನಪೇ ಬರೋದಿಲ್ವಲ್ಲ. ಆ ರೀತಿ ಎಷ್ಟೊಂದ್ ಮಹಾತ್ಮರುಗಳದೆಲ್ಲ ಆಗಿ ಯಾರಿಗೂ ಮುಂದೆ ಸಾಧಕರಿಗೆ ಆಗಿಲ್ಲ. ಹಾಗಾಗಿ ಅಪ್ಪವ್ರದ್ದು ಬೇಕು ಅಂತ ತುಂಬಾ ಅಲ್ಲೆಲ್ಲ ನಡೀತು, ಆ ರೀತಿ ಚರ್ಚೆ ಎಲ್ಲ ನಡೀತು. ಇಲ್ಲ, ಅವ್ರದ್ದು ಬೇಕು, ಮುಂದೆ ಸಾಧಕರಿಗೆ ಬೇಕಾಗತ್ತೆ, ಆಶ್ರಮಕ್ಕೆ ಬರ್ತಾ ಇರುವ ಭಕ್ತರಿಗೆ ಬೇಕಾಗತ್ತೆ. ಏನೂ ಇಲ್ಲ ಅಂದ್ರೆ ಹೇಗೆ ಅಪ್ಪವ್ರು ಮರೆಯಾಗ್ಬಿಡ್ತಾರೆ. ಅಪ್ಪವ್ರು ಒಬ್ರು ಇದ್ರು ಮಹಾತ್ಮರು ಅನ್ನೋದಾರು ಗೊತ್ತಾಗ್ಬೇಕಲ್ಲ, ಅದಕ್ಕೆ ಏನಾದ್ರು ಒಂದು ಕುರುಹು ಇರ್ಬೇಕು ಅಂತ. ಆದ್ರೂ ಅವ್ರೆಲ್ಲಾರು ಗುರುಗಳ ಅನುಗ್ರಹ ಇರ್ತಾರ, ಗುರುಗಳದ್ದು ಏನ್ ಇಚ್ಛೆ ಇದೆ ಅದೇ ನಡೆಯೋದು. ಹಾಗಾಗಿ ನಾವೆಲ್ಲ ಏನೇ ಪ್ರಯತ್ನ ಅವ್ರೆಲ್ಲಾ ಮಾಡಿದ್ರುನು ಅವ್ರೆಲ್ಲಾ ಹಠ ಮಾಡಿ, ಇಲ್ಲ ಗುರುಗಳು ಏನ್ ಹೇಳಿದಾರೋ ಅದೇ ರೀತಿನೇ ಆಗ್ಬೇಕು ಅಂತ ಎಲ್ಲರೂ ಅದೇ ರೀತಿನೇ ಮಾಡಿ ಅಪ್ಪವ್ರದ್ದು ಎಲ್ಲೂ ಏನು ಕುರುಹನ್ನ ಬಿಡದೆ ಅದನ್ನ ನದಿ ಇದ್ರಲ್ಲಿ ವಿಸರ್ಜನೆ ಮಾಡಿದ್ರು. ಮುಂದೆ ಹೇಳ್ತಾರ ಅಪ್ಪವ್ರು, ಅಂತಿಮ ನೆನಪು. ಯಾಕೆ ಅವ್ರಿಗೆ ಆ ರೀತಿ ಅನ್ಸುತ್ತೆ ಅಂದ್ರೆ ಅವ್ರ ಅನುಭವ ಈ ರೀತಿ ಇರುತ್ತೆ. ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ. ಅನುಭವದಲ್ಲಿ ಯಾವ ಬ್ರಹ್ಮ ವಸ್ತುವಿನಲ್ಲಿ ಸತ್ಯ ಅನ್ನೋದು ಇಲ್ಲ, ಅಸತ್ಯ ಅನ್ನೋದು ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನಾನು ಇಲ್ಲ, ನೀನು ಇಲ್ಲ, ಇಲ್ಲ ಅನ್ನೋದೂ ಇಲ್ಲ. ಇದು ಬಹಳ ಸೂಕ್ಷ್ಮ. ಯಾರು ಅಂತರಂಗದಲ್ಲಿ ನನ್ನನ್ನ ನಾನು ವೀಕ್ಷಣೆ ಮಾಡ್ತಾ ಹೋಗ್ತೀನಿ, ಯಾವಾಗ ನನ್ನ ಅನುಭವ ಬರುತ್ತೋ ಇದೇನೂ ಇದಕ್ಕೆ ಅಸ್ತಿತ್ವ ಇಲ್ಲ. ನಾನ್ ಅಂತಿದ್ದೀನಿ, ಇದೆಲ್ಲವೂ ಈ ಜೀವತ್ವದ ಕತೆ. ದೇಹದ ಬಗ್ಗೆ ಇದ್ರ ಬಗ್ಗೆ ಏನೇನ್ ಮಾತಾಡ್ತೀನಲ್ಲ ಅದೆಲ್ಲವೂ ಈ ಜೀವತ್ವನ ಬಗ್ಗೆ. ಆ ಬ್ರಹ್ಮ ವಸ್ತುವನ್ನ ಅನುಭವಿಸಿದಾಗ ಅಲ್ಲೆಲ್ಲಿ ನಾನಿದ್ದೀನಿ, ನೀನಿದ್ದೀನಿ, ಈ ಜಗತ್ತಂತ ಒಂದಿದೆ, ಎಲ್ಲಿದೆ ಅದರದ ಅನುಭವ? ಅದಕ್ಕೂ ದೇವರಿಗೂ ಏನೂ ಸಂಬಂಧವಿಲ್ಲ. ಆ ಬೆಳಕು ಕತ್ತಲೆಯಂತೆ ತನುವಿಗೂ ಆತ್ಮನಿಗೂ ಎಂದೆಂದು ಸಂಗತಿ ಇಲ್ಲ. ದೇಹಕ್ಕೆ ಆತ್ಮನಿಗೆ ಸಂಗತಿನೇ ಇಲ್ಲ ಎಂದೆಂದು. ಬೆಳಕು ಕತ್ತಲೆಯಂತೆ, ಎಲ್ಲಿ ಬೆಳಕಿದೆಯೋ ಅಲ್ಲಿ ಕತ್ತಲೆಯ ಸ್ಪರ್ಶ ಹೆಂಗಿದೆ? ಒಂದಕ್ಕೊಂದು ಯಾವಾಗ್ಲಾರು ಭೇಟಿ ಇದೆಯಾ? ಕತ್ತಲೆ ಅನ್ನೋದು ಒಂದು ವಸ್ತುನ? ಅದು ಆ ಕತ್ತಲೆ ಅನ್ನೋದೇ ಒಂದು ವಸ್ತು ಅಲ್ಲ. ಬೆಳಕಂತ ಇಲ್ದೇ ಇದ್ದಾಗ ಕತ್ತಲೆ ಕಾಣಿಸುತ್ತೆ ಹೊರತು ಕತ್ತಲೆ ಅಂತ ಒಂದು ಅಸ್ತಿತ್ವ ಇದೆಯಾ?
ಹಾಗೆ ಆ ಬೆಳಕಿನ ಸ್ವರೂಪ ಬ್ರಹ್ಮ ಸ್ವರೂಪವನ್ನ ಅನುಭವಿಸಿರೋರ್ಗೆ ಇನ್ ಕತ್ತಲೆ ಬಗ್ಗೆ ಮಾತಾಡ್ತಾರ? ಅದನ್ನೇನಾದ್ರು ಪೋಷಣೆ ಮಾಡ್ತಾರ? ಆ ಅನುಭವವನ್ನ ಪಡೆದಿರುವಂತ ಮಹಾತ್ಮರು ಅವ್ರ ಅನುಭವ ನಮಗೆ ಇದು ತುಂಬಾ ದೊಡ್ಡದು. ಏನ್ ಈಗ ಈಗ ನಾವು ಅದೇ ರೀತಿ ಇರೋದು, ಗುರುಗಳೆಲ್ಲ ಅದನ್ನೇ ಹೇಳ್ತಾ ಇರೋದು, ನೀವು ಅದೇ ರೀತಿ ಇರೋದು, ನೀವು ಅದನ್ನೇ ಅನುಭವಿಸ್ಬೋದು, ನಾವಿರೋದೇ ಆ ಬ್ರಹ್ಮ ವಸ್ತು. ಅದನ್ನ ಅವ್ರು ಹೇಳ್ತಿದ್ದಾರೆ. ನಾನು ಇಲ್ಲ, ನೀನು ಇಲ್ಲ. ಏನ್ ಆ ಬ್ರಹ್ಮ ವಸ್ತುವನ್ನ ಹೇಳ್ತಿದ್ದೀನಲ್ಲ, ಅಲ್ಲಿ ನಾನ್ ಅನ್ನೋದು ಇಲ್ಲ, ನೀನ್ ಅನ್ನೋದು ಇಲ್ಲ. ಇಲ್ಲ ಅಂತ ಏನ್ ಹೇಳ್ತಿದ್ದೀನಲ್ಲ, ಇದೂ ಇಲ್ಲ. ಆ ಇಲ್ಲ ಇಲ್ಲ ಎಂಬುದು ತಾನಿಲ್ಲ, ಗುಹೇಶ್ವರನೆಂಬುದು ತಾ ಬಯಲು. ಆ ಬ್ರಹ್ಮ ವಸ್ತು ಏನಿದೆಯಲ್ಲ ಅದು ಬರೀ ಬಯಲು, ಬಚ್ಚ ಬರಿಯ ಬಯಲು. ಅದು ಆನಂದದ ಸಮುದ್ರ, ಅದು ಅರಿವಿನ ಬಯಲು. ಆ ಅರಿವಿನ ಬಯಲು ನಾನಿದ್ದೀನಿ. ನನ್ನ ಸ್ವರೂಪವೇ ಅದು. ನಾನಿರೋದೇ ಬಯಲಿನ ಸ್ವರೂಪ. ಅರಿವು, ಇರುವು, ಆನಂದ, ನಿತ್ಯ, ಪೂರ್ಣ ಸ್ವರೂಪ ನಾನು ಚಿದಾನಂದ ರೂಪ. ನಾನು ಅಸಂಗ, ನನಗೆ ಯಾವುದರ ಸಂಘವೂ ಇಲ್ಲ. ದೇಹದ ಸಂಘ ಇಲ್ಲ, ಮನಸ್ಸಿನ ಸಂಘ ಇಲ್ಲ, ಅಹಂಕಾರದ ಸಂಘವೇ ಇಲ್ಲ. ಇದ್ಯಾವುದರ ಸಂಘವೂ ಇಲ್ಲದೆ ಇರುವಂತಹ ಬ್ರಹ್ಮ ವಸ್ತು ನಾನ್ ಯಾಕೆ ಈ ದೇಹಾದಿಗಳಲ್ಲಿ ಮೋಹ ಮಾಡ್ತೀನಿ? ಈ ದೇಹಾದಿಗಳ ಸ್ಪರ್ಶವೇ ನನಗಿಲ್ಲ, ಈ ದೇಹಾದಿಗಳಿಗೆ ಅಸ್ತಿತ್ವವೇ ಇಲ್ಲ. ಈ ರೀತಿಯ ತಿಳುವಳಿಕೆ ಇದ್ದೇ ನನಗೆ ಇಷ್ಟು ಚೆನ್ನಾಗ್ ಅನ್ಸತ್ತೆ. ಇನ್ನ ಆ ಅನುಭವದಲ್ಲೇ ದೃಢವಾಗಿರೋರಿಗೆ ಇನ್ನ ಈ ದೇಹಾದಿಗಳಲ್ಲಿ ಯಾಕೆ ಮೋಹ ಮಾಡ್ತಾರೆ? ಈ ದೇಹದ ಅನಿತ್ಯತ್ವವನ್ನ ಕಂಡಿರೋರಿಗೆ ದೇಹಕ್ಕೆ ಸ್ವತಂತ್ರವಾದ ಅಸ್ತಿತ್ವವೇ ಇಲ್ಲ, ಅದು ಮಿಥ್ಯಾ ಸ್ವರೂಪ, ಬರೀ ಕಾಣಿಸ್ತಾ ಇದೆ ಅದು ಅಂತ ಆ ಅನುಭವ ಇರುವಂತ ಮಹಾತ್ಮರು ಅದ್ರಲ್ಲಿ ಹೇಗೆ ಮೋಹಾದಿಗಳನ್ನ ಮಾಡ್ತಾರೆ? ಅದನ್ನ ಈಗ ಇಲ್ಲಿ ಸೂತ್ರದಲ್ಲಿ ಹೇಳ್ತಾ ಹೋಗ್ತಿದ್ದಾರೆ. ತನು ಮೂರು, ನನಗೆ 3 ಶರೀರಗಳ ಅನುಭವ ಇದೆ. ಒಂದು ಸ್ಥೂಲ ಶರೀರ, ಒಂದು ಸೂಕ್ಷ್ಮ ಶರೀರ, ಒಂದು ಕಾರಣ ಶರೀರ. ಈ 3 ಶರೀರಗಳ ನನಗೆ ಅನುಭವ. ಆದ್ರೆ ನನಗೆ 3 ಬೇರೆ ಬೇರೆಯಾಗಿ ಅನುಭವಿಸಿ ಗೊತ್ತಿಲ್ಲ, 3 ಒಂದೇ ನನಗೆ. ನಾನೀಗ ಸ್ಥೂಲ ಅನುಭವಿಸ್ತಿದ್ದೀನಿ, ಆಮೇಲೆ ಸೂಕ್ಷ್ಮ ಅನುಭವಿಸ್ತೀನಿ, ಇದೇನೋ ಗೊತ್ತಿಲ್ಲ. 3 ಸೇರಿ ನಾನಿದ್ದೀನಿ. ಈ 3 ಸೇರೇ ಜೀವತ್ವ. ನನಗೆ ಸ್ಥೂಲ ದೇಹದ ಅನುಭವ ಇದೆ, ನನಗೆ ಕಣ್ಣಿದೆ, ಕಿವಿ ಇದೆ, ಇವೆಲ್ಲವೂ ಸ್ಥೂಲ ಶರೀರದ್ದು. ಇನ್ನ ಕರಣಾಳಿಗಳು, ಇನ್ನ 5 ಕರ್ಮೇಂದ್ರಿಯಗಳು, ಏನು ಕಣ್ಣು, ಕಿವಿ, ಮೂಗು, ಬಾಯಿಲ, ಏನ್ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯಗಳು. ಈ 10 ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳು. ಇನ್ನು ಮನಸಾದಿಗಳು, ಈ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇವೆಲ್ಲವೂ ನನಗೇನು ಪ್ರತ್ಯೇಕ ಮಾಡಿ ಗೊತ್ತಿಲ್ಲ. ಅವುಗಳ ಕಾರ್ಯಗಳ ಮೇಲೆ ಮನಸ್ಸೇ ಆ 5 ರೂಪಗಳನ್ನ ತಾಳುತ್ತೆ. ತಾನೇ ಮನಸ್ಸು ಬುದ್ಧಿನೂ ಆಗತ್ತೆ, ತಾನೇ ಚಿತ್ತ, ಅಹಂಕಾರ ಎಲ್ಲವೂ ಈ ಮನಸ್ಸೇ ಆ ಕಾರ್ಯಗಳ ಮುಖಾಂತರ ಗುರ್ತಿಸ್ಕೊಳ್ಳುತ್ತೆ. ತನಗೆ ವಿಲಕ್ಷಣ, ಇದು ನನಗೆ ಅಲ್ಲ, ಇದು ನನ್ನಿಂದ ಪ್ರತ್ಯೇಕ. ಈ ಅನುಭವ ಬರ್ಬೇಕು ನನಗೆ. ಇದು ಸ್ವಲ್ಪ ಕಷ್ಟ. ಕಷ್ಟ ಅಂದ್ರೆ ಏನಿಲ್ಲ, ಸ್ವಲ್ಪ ಅದನ್ನ ಅರಿಬೇಕಷ್ಟೇನೆ. ಜ್ಞಾನ ಅಂದ್ರೆ ಬರೀ ಅರಿಯೋದು. ನನಗೆ ಬಹಳ ತಾಧ್ಯಾತ್ಮ, ದೇಹದ ಮೇಲೆ ತಾಧ್ಯಾತ್ಮ, ಮನಸ್ಸಿನ ಮೇಲೆ ತಾಧ್ಯಾತ್ಮ, ಅಹಂಕಾರ ಅಂತ ನಾನು ಇದೀನಲ್ಲ, ನನ್ನ ಮೇಲ್ ಬಹಳ ತಾಧ್ಯಾತ್ಮ, ಬಹಳ ವಿಶ್ವಾಸ. ನನಗೆ ನಾನಿದ್ದು ಗೊತ್ತೇ ಹೊರ್ತು ನಾನಿಲ್ಲ ಅನ್ನೋದು ನನಗೆ ಗೊತ್ತೇ ಇಲ್ಲ. ಅದನ್ನ ಅವರು ಸುಲಭವಾಗಿ ಬಿಡಿಸ್ತಿದ್ದಾರೆ. ಮಹಾತ್ಮರು ಹೇಗಿರ್ತಾರೆ, ಹೇಗೆ ಮಹಾತ್ಮರಾಗೋದು, ನಾವ್ ಹೇಗಾಗೋದು, ಅದನ್ನೇ ಅವರು ತನು 3, ಈ ದೇಹ 3 ಏನಿದೆಯಲ್ಲ, ಇವ್ಯಾವುವೂ ನಾನಲ್ಲ. ಯಾಕೆ ನಾನಲ್ಲ? ಅವುಗಳನ್ನ ನಾನು ಅರಿತೀನಿ ಅಂದ್ರೆ ಯಾವುದನ್ನ ನಾನು ನೋಡ್ತೀನೋ ಅದು ನಾನು ಅಲ್ಲ. ನಾನು ನಿನ್ನನ್ನ ನೋಡ್ತೀನಿ, ನಾನು ನೀನು ಅಲ್ಲ. ಇದು ಸಾಮಾನ್ಯ ಗೊತ್ತಾಗತ್ತಲ್ಲ. ನಾನ್ ನಿನ್ನನ್ನ ನೋಡ್ತಾ ಇದ್ದೀನಲ್ಲ, ನಾನು ನೀನಲ್ಲ. ನಿನಗಾಗುವ ದೇಹದ ಯಾವ ಇದು ನನಗೆ ಆಗೋದಿಲ್ಲ. ನಿನ್ ದೇಹದಲ್ಲಿ ನಿನಗೆ ನೆಗಡಿ ಆಗಿದೆ, ಕೆಮ್ಮಾಗಿದೆ, ನಿನಗೆ ಜ್ವರ ಬಂದಿದೆ, ನಿನ್ ದೇಹದಲ್ಲಿ ಹಸುವೆ ಆಗಿದೆ, ನನಗೇನೂ ಗೊತ್ತಿಲ್ಲ. ಎಲ್ಲಿ ಗೊತ್ತಾಗತ್ತೆ ಅಂತೀನಲ್ಲ, ಅದು ಮೋಹ ಮಮಕಾರದಿಂದ. ನನ್ನ ಹೆಂಡತಿದ್ ನನಗ್ ಗೊತ್ತಾಗತ್ತೆ, ನನ್ ಗಂಡಂದ ನನಗ್ ಗೊತ್ತಾಗತ್ತೆ, ಇವೆಲ್ಲವೂ ಮೋಹ ಮಮಕಾರದಿಂದ ಭ್ರಮಿಸ್ತಿದ್ದೀನಿ, ನಿಜ ಗೊತ್ತಾಗೋದಿಲ್ಲ. ನಾನೇ ಭ್ರಮಿಸ್ತೀನಿ. ಅವ್ರಿಗೀಗ ಹಸುವೆ ಆಗಿದೆ, ನನ್ಗೆಲ್ಲಾ ಗೊತ್ತಾಗತ್ತೆ, ತಾಯಿದು ಮಗುದು ಎಲ್ಲ ಹೇಳ್ತಾರಲ್ಲ, ಅವೆಲ್ಲವೂ ಮೋಹ ಮಮಕಾರದ್ದು. ಅವರ ದೇಹದ ಬೇರೆನೆ, ಇವ್ರ ದೇಹನೇ ಬೇರೆ. ಆ ಮೋಹ ಮಮಕಾರದಿಂದ ಆ ರೀತಿ ಅನ್ಸುತ್ತೆ ಹೊರ್ತು ನಿಜವಾಗ್ಲೂ ಅಲ್ಲೇನೂ ನಡೆದಿರೋದಿಲ್ಲ. ನಿನ್ನ ದೇಹದಲ್ಲಿ ಆಗೋದು ನನಗೇನೂ ಗೊತ್ತಾಗೋದಿಲ್ಲ. ನಿನ್ನ ದೇಹದಲ್ಲಿ ನಿನಗೆ ಹಸಿವೆ ಆಗಿದೆ, ಈಗ ರಸ್ತೆಯಲ್ಲಿ ತುಂಬಾ ಜನ ಹೋಗ್ತಿದ್ದಾರೆ, ಅವ್ರಿಗೆ ಏನಾರು ಆಗೋದ್ ನನಗ್ ಗೊತ್ತಾಗ್ತಿದ್ಯಾ? ಅವನಿಗೆ ಏನಾದ್ರು ದುಃಖ, ಮಾನಸಿಕ ದುಃಖ ಆಗಿದೆ, ನನಗೇನಾದ್ರು ಗೊತ್ತಾಗಿದ್ಯಾ? ಅವನೇನಾದ್ರೂ ಬರೀ ಊಹೆ ಮಾಡ್ಬೋದು. ನಾನು ಎಲ್ಲವನ್ನು ಊಹೆ ಮಾಡೋದು, ಅವ್ರಿಗೆ ಎಲ್ಲವನ್ನು ನಾನು ಭಾವಿಸಿ ನಾನ್ ದುಃಖಕ್ಕೀಡಾಗಿರೋದು.
ಪ್ರತಿಯೊಂದು ನಾನ್ ಭಾವಿಸಿರೋದೇನೆ. ಪತಿ ಸತಿ ಎಲ್ಲವೂ ನಾನ್ ಭಾವಿಸಿರೋದು. ಒರಿಜಿನಲ್ ಏನಿದೆ ಅಲ್ಲಿ ಎಲ್ಲವೂ ನನ್ ಗಂಡ, ನಾನು ಇವ್ರು ನನ್ನ ಗಂಡ, ಇವ್ರು ನನ್ನ ಹೆಂಡತಿ, ಇವ್ರ ನನ್ನ ಮಕ್ಕಳು ಎಲ್ಲನೂ ಭಾವಿಸಿರೋದು. ಹಾಗೆ ಈ ದೇಹನುವೆ, ಈ ದೇಹ ನಾನು ಅಂತ ಭಾವಿಸಿದಿನಲ್ಲ, ಅದು ಸುಖ ದುಃಖಕ್ಕೆ ಕಾರಣ ಆಗಿರೋದು. ದೇಹ ನಿಜವಾಗಲು ಜಡ. ಅದು ತನ್ನ ಕಾರ್ಯವನ್ನ ತಾನು ತುಂಬಾ ಚೆನ್ನಾಗ್ ಮಾಡ್ತಿರತ್ತೆ. ಅದ್ರಲ್ಲಿ ನಾನು ಅನ್ನೋ ತಾಧ್ಯಾತ್ಮ ಮಾಡ್ತೀನಲ್ಲ, ಅದು ನನಗೆ ಸುಖ ದುಃಖ ಉಂಟು ಮಾಡ್ತಿರೋದು. ವ್ಯಕ್ತಿ ಅಂತ ಇದಾರೆ, ಅವರು ನನ್ನ ಪತಿ ಇಲ್ಲ ಅಥವಾ ಸತಿ ಅಂತೀನಲ್ಲ, ಅದು ನನಗೆ ಸುಖ ದುಃಖ ಉಂಟು ಮಾಡತ್ತೆ. ಅವ್ರು ಎಲ್ಲೋ ಹೊರಗಡೆ ಮೊದ್ಲು ಬೇರೆ ಇದ್ರು, ನನಗೇನೂ ಆಗ್ಲಿಲ್ಲ. ಅದ್ರಿಂದ ಯಾವಾಗ ನನ್ನ ಪತಿ ಅಥವಾ ಸತಿ ಅಂತ ಭ್ರಮೆ ಮಾಡಿದ್ನೋ, ಇನ್ನು ಅವ್ರಿಗೆ ಆಗೋದೆಲ್ಲ ನನಗೆ ಆಗಕ್ ಪ್ರಾರಂಭ ಆಯ್ತಲ್ಲ. ಹಾಗೆ ಈ ದೇಹನು, ಈ ದೇಹವನ್ನ ನಾನು ಅರಿತೀನಲ್ಲ, ನಾನು ಈ ದೇಹವನ್ನ ನಾನು ನೋಡ್ತೀನಲ್ಲ, ನಾನು ಈ ದೇಹವನ್ನ ನೋಡೋದಿಕ್ ಬರುತ್ತಾ ನನಗೆ? ಅದನ್ನ ಗುರುಗಳು ತಿಳಿಸ್ತಾರೆ, ಅದನ್ನ ನಿಧಾನಕ್ ನೋಡ್ಬೇಕು. ಯಾಕೆಂದ್ರೆ ಇದ್ರ ಬಗ್ಗೆ ನಾನು ಎಲ್ಲೂ ಕೇಳೇ ಇಲ್ಲ, ಯಾರು ನನಗೆ ಹೇಳಿಲ್ಲ. ಎಲ್ಲರೂ ದೇಹ ಭಾವವನ್ನ ಹೆಚ್ಚಿಸುವಂತದೇ ಇಡೀ ಜಗತ್ತಿರೋದೇ ದೇಹ ಭಾವವನ್ನ ಹೆಚ್ಚಿಸುವಂಥದ್ದು. ನನ್ ಸುತ್ತಮುತ್ತ ಅದೇ ಇರೋದು, ನನ್ನ ವಾಸನೆಗಳು ಅದೇ, ನನ್ನ ಚಿಂತನೆಗಳು ಬರೀ ದೇಹ ಭಾವವನ್ನೇ ಉಂಟು ಮಾಡೋದು. ಹಾಗಾಗಿ ನನಗೆ ದೇಹ ನಾನಲ್ಲ ಅಂದ್ರೆ ಅದನ್ನ ಅರಿಯೋದಿಕ್ಕೆ ಬರ್ತಿಲ್ಲ. ಹಾಗಾಗಿ ಶ್ರವಣವನ್ನ ಪ್ರತಿನಿತ್ಯ ಮಾಡ್ತಾ ಇದ್ರೆ ಆಗ ಹೊಸ ವಿಷಯ, ಈಗ ಹೊಸ ವಿಷಯವನ್ನ ನನಗೆ ಮೊದಲೇ ಹೇಳಿದಾಗ ಗೊತ್ತಾಗೋದಿಲ್ಲ. ಯಾವ್ದೇ ಆಗ್ಲಿ, ಲೌಕಿಕದಲ್ಲಾಗ್ಲಿ ಯಾವ್ದ್ರಲ್ಲಾಗ್ಲಿ. ಸ್ಕೂಲಲ್ಲಿ ಮೊದಲನೇ ದಿನ ಓದಿದ ತಕ್ಷಣನೇ ಮಗು ಆ ಅಂತ ಬರೆಯಕ್ ಪ್ರಾರಂಭ ಮಾಡಲ್ಲ. ದಿನ ಅದಕ್ಕೆ ಬರೆಸ್ತಾರೆ, ಅದನ್ನ ತಿದ್ದಿಸ್ತಾರೆ, ಅದನ್ನ ಬಾಯಟ್ ಮಾಡಿಸ್ತಾರೆ. ಮಾಡಿ 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 ಒಂದು ದಿನ ವಿದ್ಯಾವಂತ ಆಗ್ತಾರೆ. ಹಾಗಾಗಿ ನನಗಿದು ಹೊಸ ವಿಷಯ. ನನಗೆ ದೇಹ ನಾನಲ್ಲ ಅನ್ನೋದು ನನಗೆ ಗೊತ್ತೇ ಆಗ್ತಿಲ್ಲ. ಯಾಕೆ? ನನಗೆ ದೇಹದ ಮೇಲೆ ವಿಪರೀತ ಭ್ರಮೆ. ನನಗೆ ಅದನ್ನ ಬಿಟ್ಟು ನನಗೆ ಇರೋದ್ ನನಗ್ ಗೊತ್ತೇ ಇಲ್ಲ, ನನಗೆ ವಿಚಾರನೂ ಮಾಡಿಲ್ಲ. ಹಾಗಾಗಿ ಇದು ನನಗೆ ಸ್ವಲ್ಪ ಹೊಸ ವಿಷಯ. ಆದ್ರೆ ದಿನಾ ಕೇಳ್ತಾ 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 ನನಗ್ ಗೊತ್ತಿಲ್ಲದೆ ಇರೋ ಹಾಗೆ ನಾನು ಆ ಅನುಭವವನ್ನ ಪಡಿಬೋದು. ನಾನೇ ಇರೋದು ಆ ಬ್ರಹ್ಮ ವಸ್ತು. ಈ ದೇಹಾದಿಗಳಿಗೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ಆ ಅನುಭವ ಬರ್ಬೇಕಂದ್ರೆ ಪ್ರತಿನಿತ್ಯ ಲಕ್ಷ್ಯ ಕೊಟ್ಟು ಕೇಳೋದು. ದೇಹ ನಾನಲ್ಲ ಹೇಗೆ? ನಾನ್ ನಿನ್ನನ್ನು ನೋಡ್ತೀನಿ, ನಾನ್ ಹೇಗ್ ನೀನಾಗ್ತೀನಿ? ಇಷ್ಟೇ ವಿವೇಕ. ವಿವೇಕವೇ ಪ್ರಧಾನ ಜ್ಞಾನದಲ್ಲಿ. ಜ್ಞಾನದಲ್ಲಿ ಇನ್ನೇನೂ ಮಾಡೋ ಹಾಗಿಲ್ಲ, ಬರೀ ವಿವೇಕ ಪ್ರಧಾನ, ಬುದ್ಧಿ ಪ್ರಧಾನ. ಯಾವಾಗ ನನ್ನ ವಿವೇಕ ಬರುತ್ತೋ, ನನಗೆ ಬುದ್ಧಿ ಪ್ರಧಾನ ಆಗತ್ತೋ, ಬುದ್ಧಿ ಬಹಳ ಪ್ರಕಾಶಮಾನ ಆಗತ್ತೆ. ಯಾವ ಮೌಢ್ಯತೆಗೂ ಒಳಗಾಗೋದಿಲ್ಲ, ಯಾವ ಭಾವನೆಗಳಿಗೂ ಒಳಗಾಗೋದಿಲ್ಲ. ಆ ಬ್ರಹ್ಮ ವಸ್ತು ಇಡೀ ಜೀವತ್ವವನ್ನ ಮೀರಿ ಇರೋಂಥದ್ದು. ಅಂತದನ್ನ ಆ ಅನುಭವವನ್ನ ಪಡಿಬೇಕು ಅಂದ್ರೆ ಬುದ್ಧಿ ಬಹಳ ಪ್ರಕಾಶಮಾನವಾಗಿರ್ಬೇಕು. ಯಾವ್ಯಾವುದೋ ಅಲ್ಲಿ ಸಾಧನೆ ಮಾಡ್ಬೇಕಾದ್ರೆ ಬಹಳ ಬರ್ತಾ ಇರತ್ತೆ, ಮನಸ್ಸಿನ ವಿಕಾರಗಳು ಏನೇನೋ ತೋರಿಸ್ತಿರತ್ತೆ, ಯಾವ್ದನ್ನೋ ದೇವ್ರಂತ ಅನ್ಸತ್ತೆ. ಅವನ್ನೆಲ್ಲವನ್ನೂ ಲಕ್ಷ್ಯ ಕೊಟ್ಟು ನೋಡ್ಬೇಕು. ಇದು ಹೌದಾ ಬ್ರಹ್ಮ ವಸ್ತುನ? ಇದೇನಾ ಬ್ರಹ್ಮ ವಸ್ತು? ನನ್ನ ಮನಸ್ಸು ಮೋಸ ಮಾಡ್ತಿದ್ಯಾ? ನನ್ನ ಬುದ್ಧಿ ಮೋಸ ಮಾಡ್ತಿದ್ಯಾ? ಅದನ್ನೆಲ್ಲವೂ ವಿವೇಕದಿಂದ ನಾವು ತೆಗಿಬೇಕು ಅದನ್ನ. ಅದಕ್ಕೆ ಶ್ರವಣ ಮನನ ನಿಧಿಧ್ಯಾಸನ ಅತ್ಯಂತ ಶ್ರೇಷ್ಠ. ಆ ಶ್ರವಣದಲ್ಲಿ ಹೇಳೋದು, ದೇಹ ನೀನಲ್ಲ, ಈ ದೇಹವನ್ನ ನೀನು ಅರಿತೀಯ. ಹೇಗೆ? ಪರದೇಹದಂತೆ. ನಾನು ನಿನ್ನ ದೇಹವನ್ನ ಹೇಗ್ ನೋಡ್ತೀನೋ ಹಾಗೆ ನನ್ನ ದೇಹವನ್ನ ನಾನು ನೋಡೋದು. ನನ್ ದೇಹವನ್ನ ಹೇಗ್ ನೋಡೋದು? ನನ್ ದೇಹ ಬಾಲ್ಯದಲ್ಲಿ ಯಾವ ರೀತಿ ಇತ್ತು? ನನ್ನ ದೇಹ ಬಾಲ್ಯದಲ್ಲಿ ತುಂಬಾ ಚಿಕ್ಕದಿತ್ತು. ತಾಯಿ ಗರ್ಭದಿಂದ ಬಂತು ಒಂದು ದಿನ ಅದು. ಮೊದ್ಲಿರ್ಲಿಲ್ಲ ನನ್ನ ದೇಹ, ಬಾಲ್ಯದಲ್ಲಿ ಬಂತು. ನಂತರ ನಾನು ಶಾಲೆಗೆ ಹೋದೆ, ನಂತರ ಈಗ ಯೌವನಕ್ಕೆ ಬಂದೆ ನಾನು. ಈಗ ನಾನೆಲ್ಲಾ ಕಾಲೇಜು ಓದೋದು ಮಾಡೋದೆಲ್ಲಾ ನಾನು ಮಾಡ್ತಿದ್ದೀನಿ. ಮುಂದೆ ಒಂದಿನ ಮದ್ವೆ ಆಯ್ತು, ಅಲ್ಲೆಲ್ಲ ಸಂಸಾರ ಅವೆಲ್ಲ ಮಾಡ್ತಾ ಇದ್ದೀನಿ, ಹೆಂಡತಿ ಮಕ್ಕಳು, ಅಲ್ಲೆಲ್ಲ ತಿರ್ಗಾ ಆ ದೇಹವನ್ನು ನಾನು ಅಂದೆ. ಬಾಲ್ಯದಲ್ಲಿರುವ ದೇಹವನ್ನು ನಾನಂದೆ. ಯೌವನಕ್ಕೆ ಬಂತು, ಬದಲಾವಣೆ ಆಯ್ತು. ಬಾಲ್ಯದಲ್ಲಿ ಇದ್ದಿದ್ದೇ ಇತ್ತ, ಬದಲಾವಣೆ ಆಯ್ತು. ಯೌವನಕ್ಕೆ ಬಂತು, ಆ ದೇಹವನ್ನು ನಾನು ಅಂದೆ. ಅಲ್ಲಿ ತಿರ್ಗಾ ವೃದ್ಧಾಪ್ಯದ ಕಡೆ ಹೋಗ್ತಿದೆ, ನನಗ್ ಗೊತ್ತಿಲ್ಲದೆ ಹೋಗ್ತಿದೆ. ಅದು ತಾನೇ ಬದಲಾವಣೆ ಹೊಂದುತ್ತಿದೆ. ಅದು ಪ್ರಕೃತಿಯಿಂದ ನಿರ್ಮಿತ ಆಗಿರೋದು, ತಾನೇ ಬದಲಾವಣೆ ಹೊಂದುತ್ತಿದೆ. ಅದು ವೃದ್ಧಾಪ್ಯದ ಕಡೆ ಹೋಗ್ತಿದೆ, ನನಗದರ ಪ್ರಜ್ಞೆ ಗೊತ್ತೇ ಇಲ್ಲ. ಆ ದೇಹದೊಳಗಡೆ ತಾಧ್ಯಾತ್ಮತೆ ಆಗಿ ಆ ದೇಹವನ್ನ ಪ್ರತ್ಯೇಕ ನೋಡೋದಿಕ್ಕೆ ಬರ್ತಿಲ್ಲ. ಈ ರೀತಿ ನೋಡ್ಬೋದಲ್ಲ. ನನ್ನ ಬಾಲ್ಯದಲ್ಲಿ ಇದ್ದಿದ್ದು ಯೌವನದಲ್ಲಿ ಇಲ್ವಲ್ಲ, ಬದಲಾವಣೆ ಹೊಂದುತ್ತಲ್ಲ, ವೃದ್ಧಾಪ್ಯದ ಕಡೆ ಹೋಗ್ತಿದೆಯಲ್ಲ, ಒಂದು ದಿನ ಇಲ್ದೇ ಇರೋ ಹಾಗಾಗತ್ತೆ. ಹಾಗಾಗಿ ಯಾವುದನ್ನ ನಾನು ನೋಡ್ತೀನೋ ಅದು ನಾನು ಅಲ್ಲ. ಇಷ್ಟೇ ನಿಯಮ. ಎಷ್ಟು ಸುಲಭ ಅಲ್ಲ ಜ್ಞಾನ? ಎಷ್ಟು ದೇಹದಿಂದ ಆರಾಮಾಗ್ಬೋದಲ್ಲ? ಎಷ್ಟು ದೇಹದ ಕಷ್ಟಗಳನ್ನ ಅನುಭವಿಸ್ತೀವಿ. ಏನು ಅದರ ಕಾಯಿಲೆ ಬಂದ್ರಂತೂ ಅದು
ಬಹಳ ಕಷ್ಟ ಅದು. ಚೆನ್ನಾಗಿದ್ದಾಗ ಬಹಳ ಅದ್ರದ್ದು ಏನು ಇದೆ ಅಂತಾನೆ ನಮ್ಗೆ ಪ್ರಜ್ಞೆ ಇರೋದಿಲ್ಲ. ಒಂದು ಸಣ್ಣದ್ ಬಂದ್ರು ಸಾಕು, ನಾವ್ ಅವತ್ ಬದುಕಿದೀವಿ ಅಂತಾನೆ ಅನ್ಸೋದಿಲ್ಲ. ಒಂದ್ ಸಣ್ಣದ್ ಕೆಮ್ಮು ಅಂತೀವಿ, ಒಂದ್ ಸಣ್ಣ ಕಣ್ಣೋವು ಬಂತು, ಒಂದ್ ಕೈ ಬಂತು, ಒಂದ್ ಕಾಲನ್ ಬಂತು, ಏನಾರು ಒಂದು ಬಂತು, ಅವತ್ತೊಂದ್ ದಿನಾನೇ ನಮ್ಗೆ ಅನ್ಸೋದಿಲ್ಲ ಇದೀವಿ ನಾವು ಅಂತ. ಬರೀ ದೇಹದ ಕಡೆನೆ ನಮ್ಮ ಲಕ್ಷ್ಯ. ಎಷ್ಟೇ ಮಾಡಿದ್ರು ವಿಚಾರನೇ ಬರೋದಿಲ್ಲ, ಜ್ಞಾನದಂತೂ ಬರೋದೇ ಇಲ್ಲ. ಅಷ್ಟು ದೇಹದಲ್ಲಿ ತಾಧ್ಯಾತ್ಮತೆ. ಅದನ್ನ ನಾವು ಚೆನ್ನಾಗಿದ್ದಾಗ ಮೊದಲು ಪ್ರತ್ಯೇಕ ಮಾಡ್ಕೋಬೇಕು. ಕಾಯಿಲೆ ಬಂದಾಗ ಮಾಡೋದಿಕ್ಕಾಗೋದಿಲ್ಲ. ಯಾವಾಗ ನಾನು ಆರೋಗ್ಯವಾಗಿರ್ತೀನಿ, ಎಲ್ಲವೂ ಸಶಕ್ತವಾಗಿದೆಯೋ, ದೇಹ ಇಂದ್ರಿಯ ಮನಸ್ಸುಗಳೆಲ್ಲ ಸಶಕ್ತ ಇದೆಯೋ, ಆಗ ನಾನಲ್ಲ ಅಂತ ನಾನು ಹೇಳ್ಬೋದು. ಅದು ವಿಕಾರ ಆದಾಗ ಮಾಡ್ದಾಗ ಹೇಳೋದು ಬಹಳ ಸ್ವಲ್ಪ ಕಷ್ಟ. ಯಾಕೆಂದ್ರೆ ಬರೀ ಆ ನೋವಿನ ಕಡೆನೆ ನನ್ನ ಮನಸ್ಸಿರುತ್ತೆ, ಬರೀ ಅದ್ರದೇ ಮನಸ್ಸು, ಅದ್ರೊಳಗಡೆ ತಾಧ್ಯಾತ್ಮತೆ ಇರುತ್ತೆ. ಹಾಗಾಗಿ ಅವಾಗ ನನಗೆ ಅನುಭವಿಸೋದ್ ಬಹಳ ಕಷ್ಟ. ಯಾವಾಗ ದೇಹ ಇಂದ್ರಿಯಗಳೆಲ್ಲ ಸದೃಢವಾಗಿರುತ್ತೋ ಆಗ ನಾನಲ್ಲ ಅಂತ ನಾನು ಅದನ್ನ ಅನ್ಬೋದು. ಈಗ ಈ ದೇಹ ಬಾಲ್ಯದಲ್ಲಿತ್ತು, ಯೌವನದಲ್ಲಿ ಬದಲಾವಣೆ ಹೊಂದಿದೆ, ವೃದ್ಧಾಪ್ಯದಲ್ಲಿದೆ, ಒಂದು ಕ್ಷಣ ಅದು ಅದು ಮರೆಯಾಗತ್ತೆ ಅದು ಅಂತ ಈ ರೀತಿ ನಾನು ಅರಿತೀನಲ್ಲ. ಆದ್ರಿಂದ ದೇಹ ನಾನಲ್ಲ. ಆ ದೇಹಕ್ಕೆ ಹಸಿವೆ ತೃಷೆಗಳು, ಆ ದೇಹ ಮುಪ್ಪು, ಬಾಲ್ಯ ಯೌವನ ಮುಪ್ಪು ಎಲ್ಲವೂ ದೇಹಕ್ಕೆ. ಯಾರ ದೇಹಕ್ಕೆ? ನನ್ನ ದೇಹಕ್ಕೆ. ಬೇರೆಯವ್ರ ದೇಹನ ನಾವೆಲ್ಲ ನೋಡ್ತೀವಿ, ನನ್ ದೇಹವನ್ನ ನಾನ್ ನೋಡೋದಿಕ್ ಬರೋದಿಲ್ಲ. ಅದಕ್ಕೆ ಗುರುವಿನಲ್ಲಿ ಬೇಡ್ಕೋಬೇಕು. ಅದನ್ನ ಹಗಲಿರುಳು ಚಿಂತನ, ಶ್ರವಣದ ಕೋಟಿ ಪಟ್ಟು ಮನನ ಬೇಕು ಅನ್ನೋದು ಅದಕ್ಕೆ. ಯಾಕೆಂದ್ರೆ ದೇಹಾದಿ ಬುದ್ಧಿ ಬಹಳ ಇದೆ. ಹಾಗಾಗಿ ಶ್ರವಣವನ್ನ ಲಕ್ಷಗೊಟ್ಟು ಕೇಳೋದು. ಆ ಶ್ರವಣವನ್ನ ಹೇಗ್ ಕೇಳ್ತೀವಿ ಅಂದ್ರೆ ಅದು ತಾನೇ ಮನನ ಕೆಡೆ ಮಾಡ್ಬೇಕು. ಗುರುಗಳು ಹೇಳ್ತಿದ್ದಾರೆ, ಮಹಾತ್ಮರು ಹೇಳ್ತಿದ್ದಾರೆ ದೇಹ ನಾನಲ್ಲ ಅಂತ. ಆದ್ರೆ ದೇಹದ ಅನುಭವ ನನಗೆ ಬಹಳ ಇದೆ. ನನಗೆ ಹಸಿವೆ ತೃಷೆಗಳ ಇದೆ. ನನಗೆ 10 ನಿಮಿಷ ತಿಂಡಿ ಊಟ ಲೇಟ್ ಆದ್ರೆ ಬಹಳ ಪರದಾಡ್ತೀನಲ್ಲ, ಅದು ದೇಹದ ವ್ಯಾಮೋಹನೆ. ನನಗ್ ನಾನೇ ಸಮಾಧಾನ ಮಾಡ್ಕೊಂಡು ದೇಹದ ಪಾಡಿಗೆ, ದೇಹ ನಾನ್ ಆತ್ಮ, ಈ ರೀತಿ ಅಲ್ಲ ಸಾಧಕರು. ನಾನೇ ನನ್ನನ್ನ ಪರೀಕ್ಷೆ ಒಳಪಡಿಸ್ಬೇಕು. ದೇಹದ ಹೇಗೆ ಪರದೇಹದಂತೆ ನಿನ್ನ ದೇಹಕ್ಕಾಗದೆ ಹೇಗಾಗದಿಲ್ಲೋ ಹಾಗೆ ನನ್ ದೇಹವನ್ನ ನಾನು ನೋಡ್ಬೇಕು. ಆಗ್ಲೇ ಅದರಿಂದ ಬಿಡುಗಡೆ. ಸುಮ್ನೆ ಭಾವನಾತ್ಮಕವಾಗಿ ಯಾವಾಗ್ಲೋ ಒಂದು ದಿನ ಆಗತ್ತೆ, ಹೇಗೋ ಆಗತ್ತೆ, ಆ ರೀತಿ ಯಾವ ರೀತಿನೂ ಆಗೋದಿಲ್ಲ. ಈ ರೀತಿ ಚಿಂತನ ಮಾಡೋದ್ರಿಂದನೇ ಬ್ರಹ್ಮಜ್ಞಾನ ಆಗೋದು. ನಾನು ದೇಹ ನಾನಲ್ಲ, ನನ್ನ ದೇಹದ ಅನುಭವ ನನಗಿರ್ಬಾರ್ದು, ನನಗೆ ದೇಹದ ಹಸಿವೆ ತೃಷೆಗಳು ಇರಬಾರ್ದು. ಇದೇ ಅತ್ಯಂತ ಮುಖ್ಯ. ದೇಹಕ್ಕೆ ನನಗೆ ಪ್ರತಿನಿತ್ಯ ಹಸಿವೆ ತೃಷೆಗಳ ಬಾಧೆ, ಅದು ಪ್ರತಿನಿತ್ಯ ನನಗೆ ಆರಾಮಾಗಿ ಸಿಗತ್ತಲ್ಲ, ಅದು ಬಾಧೆ ಅಂತ ನನಗೆ ಗೊತ್ತಿಲ್ಲ. ಅದು ಒಂದು ವ್ಯತ್ಯಾಸ ಆಗತ್ತಲ್ಲ, ಆಗ ಗೊತ್ತಾಗತ್ತೆ. ಎಲ್ಲೋ ಹೊರಗಡೆ ಹೋಗಿರ್ತೀವಿ, ಆಗ ನಮ್ಗೆ ವಿಪರೀತ ಹಸಿವೆ ಆಗತ್ತೆ, ಯಾರೇನ್ ಕೊಟ್ರು ಅಮೃತ ಅನ್ಸತ್ತಲ್ಲ. ಆ ದೇಹ ಭಾವನೆ ತಾನೇ ಅದು. ಹಸಿವೆ ತೃಷೆಗಳು, ನೀರು ಬಾಯಾರಿಕೆ, ವಿಪರೀತ ಬಿಸಿಲಿದ್ದಾಗ, ನೀರು ಸಿಗದೆ ಇದ್ದಾಗ ಎಷ್ಟು ಪರದಾಡ್ತೀನಲ್ಲ, ಆಗ ದೇಹದ ಬಗ್ಗೆ ಗೊತ್ತಾಗತ್ತೆ. ಆ ದೇಹದ ಹಸಿವೆ ತೃಷೆಗಳು ನನಗಲ್ಲ. ಈ ರೀತಿ ಅನುಭವ ಬರ್ಬೇಕು ನನಗೆ. ಆಗ ನಾನು ದೇಹದಿಂದ ಬೇರೆ. ಆಗ ಈಗ ಇವ್ರು ಏನ್ ಹೇಳ್ತಿದಾರಲ್ಲ, ಈ ರೀತಿ ಅನುಭವವನ್ನ ಪಡೆದಿರ್ತಾರೆ ಮಹಾತ್ಮರು. ಅವ್ರು ಆ ಅನುಭವದಲ್ಲೇ ಇರ್ತಾರೆ, ಅವ್ರಿಗೆ ಇದರ ಸ್ಪರ್ಶ ಇರೋದಿಲ್ಲ. ಆ ರೀತಿ ತನು ಮೂರು ಕರಣಾಳಿ. ಆ ತನು ಮೂರು, ಆ ಸ್ಥೂಲ ದೇಹ ನಾನಲ್ಲ, ಇನ್ನ ಮನಸ್ಸಿನ ಸುಖ ದುಃಖಗಳು ಅವನ್ನೆಲ್ಲಾ ಅನುಭವಿಸ್ತೀನಲ್ಲ, ಇದರಿಂದ ಪ್ರತ್ಯೇಕ ಆಗದೆ ಅತ್ಯಂತ ಶ್ರೇಷ್ಠ. ಇದೇ ಬಹಳ ಕಷ್ಟ. ನನ್ನ ಬದುಕನ್ನ, ನನ್ನ ಇದನ್ನೆಲ್ಲ ಸುಖ ದುಃಖಕ್ಕೆ ಒಳಮಾಡ್ತಾ ಇರೋದೇ ಈ ಮನಸ್ಸುಗಳು. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಆ ನಾನು ಅಂತ ಏನಿದೀನಲ್ಲ, ಆ ನಾನೇ ನನಗೆ ಇದಕ್ಕೆಲ್ಲ ಮೂಲ ಕಾರಣ. ಆ ನಾನಂದ್ರೆ ಏನದು? ನಾನ್ ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ. ಅದ್ರೊಳಗಡೆ ನಾನಾಗಿ ಬದುಕೋದು ಇಡೀ ಕೋಟಿ ಕೋಟಿ ಜಗತ್ತೇ ಆ ಕಡೆ ಇದೆ. ಜಗತ್ತೇ ಅದನ್ ಮಾಡ್ತಿದೆ. ಅದ್ರಲ್ಲಿ ವಿಶೇಷ ಏನಿದೆ? ಆ ನಾನಂದ್ರೆ ಏನು? ತಾನಿಲ್ಲದೊಡೆ ನಮ್ ತೋರದಾಗಿ ತನ್ನಂ ಮೊದಲರಿ. ನಾನಿಲ್ಲ ಅಂದ್ರೆ ಜಗತ್ತೇ ಇಲ್ಲ. ಹೌದಾ? ಅದನ್ನ ನಾನೇ ಪರೀಕ್ಷೆ ಮಾಡ್ಬೇಕು. ನಾನಿದ್ರೆ ಮಾತ್ರ ಜಗತ್ತ? ನಾನಿಲ್ಲ ಅಂದ್ರೆ ಇವ್ರ ಹೆಂಡತಿ ಮಕ್ಕಳು ಇವ್ರು ಯಾರು ಇಲ್ವಾ? ಆ ರೀತಿ ಅನುಭವ ಇದೆಯಾ? ನಾನಿಲ್ಲ ಅಂದ್ರೂ ಇವ್ರೆಲ್ಲಾರು ಇದಾರೆ, ನಾನ್ ಹೋದ್ರೂ ಇವ್ರೆಲ್ಲಾರು ಚೆನ್ನಾಗಿರ್ಬೇಕು. ನಾನಿಲ್ಲ ಅಂದ್ರೂನು ಹೆಂಡತಿ, ನನ್ನಿಂದ ಇವರೆಲ್ಲ ಸೃಷ್ಟಿ ಮಾಡಕ್ಕಾಗತ್ತಾ? ಅವ್ರೆಲ್ಲಾರು ಇದಾರೆ. ನಾನು ಎಚ್ಚರ ಆಗ್ತೀನಿ, ಕನ್ಸಾಗ್ತೀನಿ, ಮಲಗ್ಬಿಟ್ ಬರ್ತೀನಿ. ಆದ್ರೆ ಈ ಜಗತ್ ಅನ್ನೋದು ಇದೆ, ಇವ್ರೆಲ್ಲರೂ ಇದಾರೆ, ಇದೆಲ್ಲ ಇದೆಯಲ್ಲ, ಇದು ಭ್ರಮೆ ಅಂತಾರ ಅವ್ರು ಗುರುಗಳು, ಎಲ್ಲರೂ ಮಹಾತ್ಮರು. ನಾನು ಅಂತ ಏನಿದೆಯಲ್ಲ, ನೀನೇ ಜಗತ್ತು. ನೀನಿಲ್ಲ ಅಂದ್ರೆ ಯಾವ ಜಗತ್ತೂ ಇಲ್ಲ. ಅವ್ರ ಅನುಭವವನ್ನ ತೋರಿಸ್ತಾರೆ. ಸುಮ್ನೆ
ಭ್ರಮ ನಂಬಿಕೆಯಿಂದ ಇದರಿಂದ ಮಾಡಿ ಅಂತ ಹೇಳೋದಿಲ್ಲ, ಅನುಭವ ಪೂರ್ವಕವಾಗಿ ಹೇಳ್ತಾರೆ. ಜ್ಞಾನ ಅಂದ್ರೇನೆ ಅದಕ್ಕೆ ಅತ್ಯಂತ ಶ್ರೇಷ್ಠ. ನಾನಂದ್ರೆ ಏನದು? ಈ ಎಚ್ಚರದಲ್ಲಿ ಈಗ ನಾನು ಏನಂತ ನಾನ್ ಬಂದಿದ್ದೀನಲ್ಲ, ನನಗೆ ಎಚ್ಚರ ಆಯ್ತು. ನಾನನ್ನೋದು ಎಚ್ಚರ ಆಗದೆ ಇದ್ರೆ ನನಗೆ ಎಚ್ಚರದ ಅನುಭವವೇ ಇಲ್ಲ. ನಾನಂತ ನನಗ್ ಬರ್ಲಿಲ್ಲ, ನನಗೆ ಎಚ್ಚರನೇ ಇಲ್ಲ. ಅವರ ಸಾವು. ನಾನನ್ನೋದು ಅವ್ರಿಗೆ ಬರ್ಲಿಲ್ಲ, ಅವ್ರ ಸಾವು. ಯಾರಿಗ್ ನಾನಂತ ಬಂತು, ನನ್ನ ಜಗತ್ತೆಲ್ಲ ಪ್ರಾರಂಭ ಆಯ್ತು. ಒಂದೇ ಸಲಿ 10 ಭ್ರಮೆಗಳು ಬಂತು. ನಾನು ಆ ಅಹಂ ಭ್ರಮೆ, ನಾನನ್ನೋದು ಬಂತು. ಅಜ್ಞ ಭ್ರಮೆ, ಇನ್ನ ಎಲ್ಲ ಮರ್ತು. ಯಾವಾಗ ನಾನನ್ನೋದೇ ಆ ಭ್ರಮೆ ಬಂತು, ಇನ್ನ ಉಳಿದ ಭ್ರಮೆಗಳೆಲ್ಲ ಪ್ರಾರಂಭ. ಅಹಂ ಭ್ರಮೆ, ಅಜ್ಞ ಭ್ರಮೆ, ಇನ್ನ ಇವೆಲ್ಲ ಅಂತಃಕರಣ ನಾನೇ, ಮನಸ್ಸು ನಾನೇ, ಇಂದ್ರಿಯ ನಾನೇ, ದೇಹ ನಾನೇ, ಎಲ್ಲವೂ ನಾನು ನಾನು ಅನ್ನೋದ್ ಬಂದ್ಬಿಡು. ಯಾವಾಗ ನಾನನ್ನುವ ಭ್ರಮೆ ಬಂತು, ಇಷ್ಟೂ ಭ್ರಮೆಗಳು ಬಂದ್ಬಿಡ್ತು. ಅಹಂ ಭ್ರಮೆ, ಅದ್ರಿಂದನೇ ನನ್ನ ಬದುಕು ಪ್ರಾರಂಭ. ಆ ನಾನಂದ್ರೆ ಏನದು? ಒಂದು ವಸ್ತುನ ಅದು, ಒಂದು ಇರುವಂತಹದ್ದು, ಒಂದು ವ್ಯಕ್ತಿನ ಅದು, ಒಂದು ಏನಾರು ಇದೆಯಾ ಅದು? ಅದಕ್ಕೇನಾರು ಸ್ವತಂತ್ರವಾಗಿ ಇದೆಯಾ ಅದು? ಅದನ್ನ ಎಲ್ಲಾ ಹೆಸರುಗಳಿಂದ ಕರಿಬಹುದು. ಅದನ್ನ ಜೀವತ್ವ ಅನ್ಬೋದು, ಚಿಜ್ಜಡ ಗ್ರಂಥಿ, ಎಲ್ಲ ಹೆಸರುಗಳು ಬೇರೆ, ಆದ್ರೆ ಅದು ನಾನೇ. ಆ ನಾನನ್ನದೇ ಅದು. ಈ ಮನಸ್ಸೇ ಗಟ್ಟಿಯಾಗಿ ನಾನಾಗುತ್ತೆ. ತಿಳಿಯಾಗಿದ್ದಾಗ ಅದು ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವುಗಳೆಲ್ಲ ಆಗಿರುತ್ತೆ. ಅದೇ ಗಟ್ಟಿ ಆದ್ರೆ ನಾನು, ಅದೇ ಚಿಜ್ಜಡ ಗ್ರಂಥಿ. ಹಂಗಂದ್ರೆ ಏನದು? ಅದೊಂದು ವಸ್ತುನ ಅದು. ಬರೀ ಈ ಭ್ರಮೆಗಳೆಲ್ಲ ಸೇರಿ 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 ಒಂದು ನಾನು ಅಂತ ಆಗಿರೋದು. ಹೇಗೆ ಈಗ ಬಾಳೆ ದಿಂಡನೆಲ್ಲ ಬಿಡಿಸಿದ್ರೆ ಒಂದೊಂದನ್ನೇ ಬಿಡಿಸ್ತಾ ಹೋದ್ರೆ ಏನಾರು ಅದ್ರೊಳಗಡೆ ಇದೆಯಾ? ಹಾಗೆ ಆ ನಾನು ಅನ್ನೋದು, ಈ ದೇಹ ನಾನು, ಮನಸ್ಸು ನಾನು, ಅಹಂಕಾರ ನಾನು, ಇವೆಲ್ಲವೂ ನಾನು 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 ಒಂದು ಆ ನಾನಂತ ಒಂದು ವಸ್ತು ಮಾಡಿದೀವಿ. ಆ ನಾನ್ ಅನ್ನೋದೇನಾದ್ರು ಇದೆಯಾ? ಅದ್ ಬರೀ ಒಂದು ಭಾವನೆ. ಅದು ಕಲ್ಪಿತ ಪುರುಷ ಅಂತಾರೆ. ಪರದೊಳು ಆಕಸ್ಮಿಕವಾದನ ಕಲ್ಪಿತ ಪುರುಷ. ಆ ಬ್ರಹ್ಮ ವಸ್ತುವಿನಲ್ಲಿ ಈ ನಾನ್ ಅನ್ನೋದು ಸುಮ್ನೆ ಹಿಂಗೆ ಕಾಣಿಸ್ತಷ್ಟೆ. ಬರೀ ಕಲ್ಪಿತ ಪುರುಷ ಅವನು. ಬರೀ ಒಂದು ಭ್ರಮೆ ಅದು, ಒಂದು ಭಾವನೆ ಅದು ಅಂತಾರೆ. ಆ ಭಾವನೆ ಅದು ಅಂತ ಗೊತ್ತಾಗ್ಬೇಕು. ಹೇಗೆ ಈಗ ನನಗೆ ಎಲ್ಲಾ ಭಾವನೆಗಳು ಬಂದು ಹೋಗುತ್ತಲ್ಲ, ಹಾಗೆ ನಾನನ್ನೋದು ಒಂದು ಭಾವನೆ. ಆ ನಾನನ್ನೋ ಭಾವನೆ ನನ್ನ ಇಡೀ ಈ ನನ್ನ ಬದುಕು, ಜಗತ್ತು, ಇವೆಲ್ಲದಕ್ಕೂ ಕಾರಣ ಆಗಿದೆ. ಆ ನಾನಂದ್ರೆ ಏನದು? ಆ ನಾನನ್ನೋದು ಸ್ವತಂತ್ರವಾಗಿ ಇದೆಯಾ ಅದು? ಅದಕ್ಕೆ ಸ್ವತಂತ್ರವಾದ ಅಸ್ತಿತ್ವ ಇದೆಯಾ? ನಾನಾರೆಂಬುದು ನಾನಲ್ಲ, ಮಾನವ ಜನ್ಮವು ನಾನಲ್ಲ, ನಾರಾಯಣ ಹರಿ ಬ್ರಹ್ಮ ಸದಾಶಿವ ನೀನೆನಿಸುವ ಗುಣ ನಾನಲ್ಲ. ನೀನ್ ಏನೇನ್ ಅಂತೀಯ, ಏನೇನ್ ಮಾಡ್ತೀಯ, ಎಲ್ಲ ನಾನಿನ ಕೆಳಗೆ. ಆ ನಾನನ್ನೋದು ನಾನೇ ನಾನಲ್ಲ ಅಂತ ಯಾವ ಅನುಭವದಲ್ಲಿ ಆ ನಾನನ್ನದೇ ಜೀವತ್ವ, ಆ ನಾನನ್ನದೇ ನಾನಲ್ಲ ಅಂತ ಯಾರ ಆ ಅನುಭವದಲ್ಲಿ ಉಳಿತಾರೋ ಅವರೇ ಮಹಾತ್ಮರು. ಅವರಿನ್ನ ಈ ದೇಹಾದಿಗಳಲ್ಲಿ ನಾನನ್ನದಲ್ಲಿ ಯಾಕೆ ಪ್ರವೇಶ ಮಾಡ್ತಾರೆ? ಆ ನಾನಿಗೆ ಆಧಾರವಾಗಿರೋದೇ ಆ ಬ್ರಹ್ಮವಸ್ತು. ಬ್ರಹ್ಮವಸ್ತುವಿನ ಆಧಾರದಲ್ಲೇ ನಾನ್ ಕಾಣಿಸ್ಕೊಂಡಿರೋದು. ಪರದೊಳು ಆಕಸ್ಮಿಕವಾದನ ಕಲ್ಪಿತ ಪುರುಷ. ಅವನ್ ಆಕಸ್ಮಿಕವಾಗಿ ಬ್ರಹ್ಮವಸ್ತುವಿನಲ್ಲೇ ಕಾಣಿಸ್ಕೊಂಡಿರೋನವನು. ಯಾರು? ನಾನೇ. ಈಗ ಇದೀನಿ ಅಂತ ಏನ್ ನಾನ್ ಅಂತೀನಲ್ಲ, ನನ್ನದು ಇದು ಒರಿಜಿನಲ್ ಸ್ವರೂಪನೇ ಅಲ್ಲ. ನಾನ್ ಬರೀ ಕಲ್ಪಿತ ಪುರುಷ. ಅದು ಹೇಗೆ? ಎಚ್ಚರದಲ್ಲಿ ಮಾತ್ರ ಇದೀನಿ. ಹಿಂಗೆ ಎಚ್ಚರದಲ್ಲಿ ಮಾತ್ರ ನನ್ನ ಈ ಕಲ್ಪಿತ ಪುರುಷ, ನಾನು ಈಗ ಕೂತಿದ್ದೀನಿ, ನನ್ಗೊಂದೇ ವ್ಯಕ್ತಿತ್ವ ಇದೆ, ನಾನು ಹೆಣ್ಣು ಗಂಡು, ಮನೆ, ಹೆಂಡತಿ, ಮಕ್ಕಳು, ನನ್ ಸಂಸಾರ, ಜಗತ್ತು ಎಲ್ಲಾ ಹೇಳ್ತಿದ್ದೀನಲ್ಲ ಎಚ್ಚರದಲ್ಲೇ. ಈ ಎಚ್ಚರ ಕನಸಿಗೆ ಹೋದ್ರೆ ಇಲ್ಲ, ಅಲ್ಲೇ ಬೇರೆ ನಾನು. ಅಲ್ಲಿ ಇನ್ನೊಂದು ತಾನೇ ಸೃಷ್ಟಿ ಮಾಡ್ಕೊಂಡು ತಾನೇ ಎಲ್ಲ ಅನುಭವಿಸುತ್ತೆ. ನಿದ್ರೆ ಹೋದ್ರೆ ಅದು ಇಲ್ಲ. ಈ ಮೂರನ್ನೂ ಅರಿತೀನಲ್ಲ ನಾನು. ಈ ಎಚ್ಚರದ ನಾನು ಬೇರೆ, ಕನಸಿನ ನಾನು ಬೇರೆ, ನಿದ್ರೆಯಲ್ಲಿ ನಾನಿಲ್ಲ. ಈ ರೀತಿ ನಾನು ನೋಡ್ತಿದ್ದೀನಲ್ಲ, ಈ ರೀತಿ ಯಾವುದು ನೋಡುತ್ತಲ್ಲ ಆ ಬ್ರಹ್ಮವಸ್ತುವೇ ನಾನು, ಆ ಆತ್ಮವಸ್ತುವೇ ನಾನು. ನನ್ನ ಆಧಾರದಲ್ಲಿ ಈ ನಾನು ಕಾಣಿಸ್ಕೊಂಡಿರೋದು. ಈ ನಾನಿಗೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ, ಬರೀ ಅದು ಕಾಣಿಸ್ತಿದೆ. ಹೇಗೆ ಈ ಈ ವ್ಯಾಸಪೀಠಕ್ಕೆ ಮರದ ವ್ಯಾಸಪೀಠ ಇದು, ನನಗ್ ಬರೀ ವ್ಯಾಸಪೀಠ ಕಾಣಿಸ್ತಿದೆ, ನನಗ್ ಬರೀ ದೇಹಾದಿಗಳು ಕಾಣಿಸ್ತಿದೆ. ನಾನು ಮರದ ಕಡೆ ಲಕ್ಷ್ಯ ಕೊಟ್ಟಿಲ್ಲ, ನಾನು ಬ್ರಹ್ಮ ವಸ್ತುವಿನ ಕಡೆ ಲಕ್ಷ್ಯ ಕೊಟ್ಟಿಲ್ಲ. ಇರೋದೇ ಬ್ರಹ್ಮ ವಸ್ತು. ಅಲ್ಲೆಲ್ಲಾದ್ರೂ ವ್ಯಾಸಪೀಠ ಅಂತ ಇದೆಯಾ? ಯಾವ ಕಡೆ ಮುಟ್ಟಿದ್ರುನು, ಅದರ ಕೆಳಗಡೆ ಆಗ್ಲಿ ಮಧ್ಯಭಾಗ ಆಗ್ಲಿ ಎಲ್ಲಾದ್ರೂ ನೋಡಿದ್ರುನು ಎಲ್ಲಾ ಕಡೆ ಬರೀ ಮರನೇ ಇರೋದು.
ಹಾಗೆ ಇರೋದೇ ಬ್ರಹ್ಮವಸ್ತು. ಆ ಬ್ರಹ್ಮವಸ್ತುವಿನ ಆಧಾರದಲ್ಲಿ ಇದು ಜೀವತ್ವ ಇರೋದು, ಕಾಣಿಸ್ಕೊಂಡಿರೋದು ಅದುವೇ. ಈಗ ವ್ಯಾಸಪೀಠಕ್ಕೆ ಏನಾದ್ರು ಸ್ವತಂತ್ರ ಅಸ್ತಿತ್ವ ಇದೆಯಾ? ಆ ಮರನೇ ಆ ರೀತಿ ನಾಮರೂಪಗಳಿಂದ ಕಾಣಿಸ್ತಿದೆ. ಆ ನಾಮರೂಪನ ನಾನ್ ಸತ್ಯ ಅನ್ಕೋತೀನಿ. ನಾನ್ ಬರೀ ವ್ಯಾಸಪೀಠನೇ ಕಾಣಿಸೋದು, ನನಗ್ ಏನ್ ಮಾಡಿದ್ರು ಮರನೇ ಕಾಣಿಸೋದಿಲ್ಲ. ಅದನ್ನೇ ಗುರುಗಳು ಹೇಳ್ತಿದಾರೆ ನೋಡು ಲಕ್ಷ ಕೊಟ್ಟು, ಅಲ್ಲೆಲ್ಲಾದ್ರೂ ವ್ಯಾಸಪೀಠ ಅನ್ನೋದ್ ಇದೆಯಾ? ಬರೀ ಮರನೇ ಇರೋದು. ಹಾಗೆ ನೀನ್ ಇರೋದೇ ಬರೀ ಬ್ರಹ್ಮವಸ್ತು. ಈ ಜೀವತ್ವ ಅನ್ನೋದು ಹೇಗೆ ಅಲ್ಲಿ ವ್ಯಾಸಪೀಠ ನಾಮರೂಪ ಇದೆಯಲ್ಲ, ಹಾಗೆ ಇದೊಂದು ದೇಹ. ಈ ದೇಹ ಒಂದು ಆಕಾರ ನಿನಗಿದೆ, ಇದಕ್ಕೊಂದು ರೂಪ. ದೇಹ ಅಂತ ಒಂದು ನಾಮ, ಅದಕ್ಕೊಂದು ಆಕಾರ. ಈ ರೀತಿ ಒಂದು ಆಕಾರ ಇದೆಯಲ್ಲ, ಇದೇ ನಾಮರೂಪ. ಈ ನಾಮರೂಪಗಳಿಗೆ ಅಸ್ತಿತ್ವ ಇಲ್ಲ. ಹೇಗೆ ವ್ಯಾಸಪೀಠಕ್ಕೆ ಒಂದು ಆಕಾರ ಅಂತೀವಲ್ಲ ನಾವು, ನಾಮರೂಪ ಕೊಡ್ತೀವಲ್ಲ, ಹಾಗೆ ಈ ದೇಹ ಅನ್ನೋದೇ ಒಂದು ನಾಮ, ಅದಕ್ಕೊಂದು ಆಕಾರ. ಈ ದೇಹಕ್ಕೊಂದು ಆಕಾರ ಇದೆಯಲ್ಲ, ಇದೇ ನಾಮರೂಪಗಳು. ಇದು ಸ್ವತಂತ್ರವಾಗಿದೆಯಾ? ವ್ಯಾಸಪೀಠಕ್ಕೆ ಸ್ವತಂತ್ರ ಇದೆಯಾ? ಅಲ್ಲಿರೋದೇ ಬರೀ ಮರ ಹೇಗಿದೆಯೋ ಹಾಗೆ ಈ ದೇಹಕ್ಕೂ ಇದು ನಾಮರೂಪಗಳು. ಬರೀ ನಾನನ್ನುವ ಒಂದು ನಾಮರೂಪ, ನಾನಂತ ಬಂದಿದ್ರಿಂದ ಈ ನಾಮರೂಪಗಳೇ ನನಗೆ ಕಾಣಿಸ್ತಿದೆ. ಅದಕ್ಕೆ ಅಸ್ತಿತ್ವವಾಗಿ, ಅದಕ್ಕೆ ಆಧಾರವಾಗಿರುವ ಆ ಬ್ರಹ್ಮವಸ್ತುವೇ ನಾನನ್ನೋದನ್ನ ನಾನು ಮರ್ತೇ ಬಿಡ್ತೀನಿ. ಬರೀ ನಾಮರೂಪದಲ್ಲೇ ನನ್ನ ಕ್ರಿಯೆಗಳು, ನನ್ನ ಚಿಂತನಗಳು, ನನ್ನ ವಿಚಾರಗಳು, ನನ್ನ ಬದುಕು ಎಲ್ಲವೂ ಈ ನಾಮರೂಪಗಳಿಂದನೇ. ಹಾಗಾಗಿ ನನಗೆ ಆ ಬ್ರಹ್ಮವಸ್ತುವಿನ ಅನುಭವ, ನನಗೆ ಆ ಕಡೆ ಲಕ್ಷ್ಯ ಇಲ್ಲ. ಏನಾದ್ರೂ ನಾನು ಇಲ್ಲಿಂದ ನಾಮರೂಪವನ್ನ ಕಳೆದ ಮೇಲೆ ಬ್ರಹ್ಮವಸ್ತು ಇದೆಯಾ? ಏನಾದ್ರೂ ವ್ಯಾಸಪೀಠನೆಲ್ಲ ತೆಗೆದ ಮೇಲೆ, ಅದೆಲ್ಲಾ ನಾಮರೂಪಗಳನ್ನೆಲ್ಲ ತೆಗೆದ ಮೇಲೆ ಆ ಮರ ಇದೆಯಾ? ಇರೋದೇ ಮರ. ಆ ವ್ಯಾಸಪೀಠ ಹೇಗೆ ಬರೀ ಕಾಣಿಸ್ತಾ ಇದೆಯೋ, ಬರೀ ಕಾಣಿಸ್ತಾ ಇರೋದು. ಆ ಮರಗೆಲ್ಸ ಮಾಡೋರಿಗೆ ಅದನ್ನ ಬರೀ ಅವ್ರು ಏನ್ ನೋಡ್ತಾರೆ? ಅದನ್ನ ಅವರಲ್ಲಿ ವ್ಯಾಸಪೀಠ ನೋಡ್ತಾರೆ, ಅವ್ರು ಬರೀ ಮರವನ್ನೇ ನೋಡ್ತಾರೆ. ಹಾಗೆ ಆ ಬ್ರಹ್ಮವಸ್ತುವನ್ನ ಅನುಭವಿಸಿರೋರಿಗೆ ಅವ್ರಿಗೆ ಹೇಗೆ ಸ್ವತಂತ್ರವಾಗಿರುತ್ತೆ? ಈ ಜೀವತ್ವ ಹೇಗಿರುತ್ತೆ? ಅವ್ರು ಹೇಗೆ ಈ ಮೋಹಾದಿಗಳಲ್ಲಿ ಒಳಗಾಗ್ತಾರೆ? ಇನ್ನ ಈ ದೇಹಾದಿಗಳಲ್ಲಿ ಬಂದು ಅವ್ರು ಅನುಭವಿಸ್ತಾರ? ಅವರಿಗೆ ಎಂದಿನಂತೆ ಶೋಕ, ಮೋಹ, ಹಸಿವೆ, ಕೃಷಗಳೇನಾರು ಇರತ್ತಾ? ಈ ಜೀವತ್ವನೇ ಇಲ್ಲ ಅಂತ ಅನುಭವಿಸಿರುವಂತ ಮಹಾತ್ಮರಿಗೆ ಅವ್ರಿಗೆ ಹೇಗಿರುತ್ತೆ? ಅವ್ರು ಅದನ್ನೇ ಹೇಳ್ತಿದ್ದಾರೆ. ತನು ಮೂರು ತನುಗಳು: ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಕರಣಾಳಿ 5 ಕರ್ಮೇಂದ್ರಿಯ, ಜ್ಞಾನೇಂದ್ರಿಯಗಳು. ಮನಸಾದಿಗಳು: ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ತನಗೆ ವಿಲಕ್ಷಣ, ಅದು ನನಗೆ ವಿಲಕ್ಷಣ, ನಾನ್ ಅದನ್ನ ನೋಡ್ತೀನಿ, ನನಗೆ ಅದರ ಸ್ಪರ್ಶ ಇಲ್ಲ ಅಂತ ಆ ರೀತಿಯನ್ನ ಅನುಭವಿಸಿರುವಂತಹ ಮಹಾತ್ಮರು ಜನನ ಮರಣವನ್ನಳಿದ. ಎಲ್ಲ ಜನನ ಮರಣ ಯಾವುದಕ್ಕೆ? ಈ ಜೀವನಿಗೆ, ಈ ಜೀವತ್ವಕ್ಕೆ. ಯಾರ ದೇಹ ನಾನು, ಮನಸ್ಸು ನಾನು, ಅಹಂಕಾರ ನಾನು ಅಂತ ಇದನೋ ಆ ಜೀವನಿಗೆ. ಆ ಜೀವತ್ವವನ್ನೇ ಅವರು ನೆರೆ ನೀಗಿರ್ತಾರೆ, ಆ ಜೀವತ್ವವನ್ನೇ ಅಳೆದಿರ್ತಾರೆ. ಆ ಅಳೆದಿರುವಂತಹ ಮಹಾತ್ಮರು ಪುನಃ ಆ ದೇಹಾದಿಗಳಲ್ಲಿ ಹೇಗೆ ಅವ್ರ ಮೋಹಾದಿಗಳನ್ನ ಮಾಡ್ತಾರೆ? ಅದನ್ನ ಅವ್ರು ಹೇಳ್ತಿದ್ದಾರೆ. ಜನನ ಮರಣವನ್ನಳಿದ, ಜೀವತ್ವವನ್ನುಳಿದ. ಜೀವತ್ವನೇ ಇರೋದಿಲ್ಲ ಅವರಿಗೆ. ಈ ಜೀವತ್ವಕ್ಕೆ ಸ್ವತಂತ್ರವಾದ ಅಸ್ತಿತ್ವವೇ ಇಲ್ಲ. ಇರೋದೇ ಆ ಬ್ರಹ್ಮವಸ್ತು ಅಂತ ಅನುಭವಿಸಿರೋರು ಅವ್ರು ಯಾಕೆ ಮೋಹಾದಿಗಳಲ್ಲಿ ತೊಡಗ್ತಾರೆ? ಇದನ್ನ ನಾವು ಇದೇ ರೀತಿ ನಾವು ಅನುಭವಿಸ್ಬೇಕು. ನಮ್ಮ ಅನುಭವ ಇರೋದು ಅದೇ ರೀತಿ. ನಾವಿರೋದನು ಆ ಅರಿವಿನ ಸ್ವರೂಪ, ಇರುವಿನ ಸ್ವರೂಪ, ಆನಂದದ ಸ್ವರೂಪ, ನಿತ್ಯ ಸ್ವರೂಪ. ನಾವ್ ಯಾವಾಗ್ಲೂ ಇರೋದೇ ಅದೇ ರೀತಿ, ಪೂರ್ಣ ಸ್ವರೂಪ ನಾವು. ಅಬ್ಧಿ ಅಪಾರ ಸ್ವರೂಪ ಮಮ. ಇವೆಲ್ಲವೂ ಲಹರಿ. ಸಮುದ್ರನೇ ಇದೆ, ನನ್ನ ಸ್ವರೂಪ ಸಮುದ್ರ. ಅದು ಯಾವ ರೀತಿ? ಆನಂದದ ಸಮುದ್ರ ನಾನ್ ಯಾಕೆ ಅಲೆಗಳ ಬಗ್ಗೆ, ಗುಳ್ಳೆಗಳ ಬಗ್ಗೆ ಏನಾದ್ರೂ ಸಮುದ್ರ ಯೋಚನೆ ಮಾಡತ್ತಾ? ಆ ನೀರು ಯೋಚನೆ ಮಾಡತ್ತಾ? ಎಲ್ಲವೂ ಈ ಅಲೆ, ದೊಡ್ಡ ಅಲೆ ಇದೆ, ಸಣ್ಣ ಅಲೆ ಇದೆ, ಸಣ್ಣ ಗುಳ್ಳೆ, ನೊರೆ, ತೊರೆ, ಇವೆಲ್ಲವೂ ಹೊರಗಿನದು. ಆ ನೀರಿಗೇನಾದ್ರೂ ಇದೆಯಾ ಅದ್ರದ್ದು? ಹಾಗೆ ಅಬ್ಧಿ ಅಪಾರ ಸ್ವರೂಪ ಮಮ. ಲಹರಿ, ವಿಷ್ಣು, ಮಹೇಶ, ಗಣೇಶ, ಏನೇನ್ ಭಾವನೆಗಳು ಮಾಡ್ತೀವಲ್ಲ, ದೇವ್ರುಗಳು, ಅದು ಇದು, ವ್ಯಕ್ತಿ, ಜೀವ, ಅವೆಲ್ಲವೂ ಅಲೆಗಳಿದ್ದಂಗೆ. ಸಮುದ್ರದಲ್ಲಿ ಹೇಗೆ ಅಲೆಗಳಿಗೆ ಏನಾದ್ರೂ ಬೆಲೆ ಇದೆಯಾ? ನೀರಿನ ಕಡೆ ಲಕ್ಷ್ಯ ಕೊಟ್ರೆ, ಹಾಗೆ ನನ್ನ ಸ್ವರೂಪದ ಕಡೆ ಲಕ್ಷ್ಯ ಕೊಟ್ರೆ ನನಗಿದು ಯಾವುದರ ಅನುಭವವೂ ಇರೋದಿಲ್ಲ. ಆ ರೀತಿಯ ಅನುಭವವನ್ನು ಅನುಭವಿಸಿದಿರುವಂತಹ ಆ ಮಹಾತ್ಮರಿಗೆ ಇದು ಯಾವುದರ ಅನುಭವವೂ ಇರೋದಿಲ್ಲ. ಅದನ್ನ ಮುಂದಿನ ಸೂತ್ರದಲ್ಲೂ ಅದನ್ನ ಹೇಳ್ತಾ ಹೋಗ್ತಾರೆ. ಅದನ್ನ ನಾಳೆ ನೋಡೋಣ. ಓಂ ಪೂರ್ಣಮದ
पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते